व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नः पटिकरुचिरे पुण्डरीके निषन्नः म्लानश्रीयतमृतविशते रंशभिप्लावयन् मामाविर्भूयादनगमहिमा मानसेवागधीशः नमस्ते प्राणेश प्रणतविभवाय मणिमगाः नमस्वामिन् रामप्रियतमं गुरुगुण नमस्तुभ्यं भीमप्रबलतमकृष्णेष्ठभगवन् श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजमिपुमाद्यमीशं वन्दे भवद्भ्यम् अम्बरासुरसिद्धवन्द्यं नारायणं नमस्कृत्य नरञ्चैवोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದ 33ನೆಯ ಪ್ರವಚನ. ಮಹಾಲಕ್ಷ್ಮಿಯ ಆವಾಸ ಕೇಂದ್ರಗಳ ಬಗ್ಗೆ ವಿಶಿಷ್ಟವಾದ ಪ್ರಶ್ನೋತ್ತರಗಳು ಬಂದಿದ್ದವು. ಹಾಗೆ ತಾನು ಶುದ್ಧತೆ ಇರುವಲ್ಲಿ ಇದ್ದೇನೆ ಅಂತ ಹೇಳಿಕೊಂಡವಳು ಎಲ್ಲಿ ಶುದ್ಧತೆ ಇಲ್ಲ ಅಲ್ಲಿ ತಾನು ಇರುವುದಿಲ್ಲ ಎನ್ನುವುದರ ಬಗ್ಗೆಯೂ ಮಾತನ್ನು ಕೊಟ್ಟಿದ್ದಾಳೆ. ಹೀಗಾಗಿ ಮಹಾಲಕ್ಷ್ಮಿಯನ್ನು ನಾವು ಉಳಿಸಿಕೊಳ್ಳುವಲ್ಲಿ ಯಾವ ಪ್ರಯತ್ನವನ್ನು ಶಾಸ್ತ್ರೀಯವಾಗಿ ಮಾಡಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಯಾವುದೋ ಬಗೆಯ ವಾಸ್ತುವಿನ ವಸ್ತುಗಳ ಸಂಪರ್ಕಗಳನ್ನೆಲ್ಲ ಸಾಧನೆ ಮಾಡುವುದಕ್ಕಿಂತ ಸಹಜವಾಗಿಯೇ ಮಹಾಲಕ್ಷ್ಮಿ ಹೇಳಿಕೊಂಡಂತೆ ನಾವಿದ್ದಲ್ಲಿ ವೈಯಕ್ತಿಕವಾಗಿ ಆ ಸಾಧನೆಗಳ ಲಾಭವನ್ನು ಪಡೆಯುವ, ಸಂಪತ್ತಿನ ಅನುಕೂಲವನ್ನು ಪಡೆಯುವ ನಮಗೆ ಅದು ಕ್ಷೇಮಕರ ಅನಿಸ್ತದೆ. ಸಿಚುವೇಶನ್ಗಳನ್ನು ಬದಲಿಸುವುದರ ಬದಲಿಗೆ ನಾವು ಅದಕ್ಕನುಗುಣವಾಗಿ ಶಾಸ್ತ್ರೀಯವಾಗಿ ಬದುಕಿದ್ದಲ್ಲಿ ನಾವು ಖಂಡಿತವಾಗಿಯೂ ಸಂಪತ್ತನ್ನು ಗೆಲ್ಲಬಹುದು. ಹಾಗಾಗಿ ಹೀಗೆ ಹೇಳ್ತಾಳೆ, ಪ್ರಕೀರ್ಣ ಭಾಂಡಾಂ ಅನವೇಕ್ಷ್ಯ ಕಾರಿಣೀಂ ಸದಾಚ ಭರ್ತು ಪ್ರತಿಕೂಲವಾದಿನೀಂ ಪರಸ್ಯ ವೇಕ್ಷ್ಮಾಭಿರತಾಂ ಅಲಜ್ಜಾಂ ಲೋಲಾಂ ಅದಕ್ಷಾಂ ಅವಲೇಪಿನೀಂಚ. ಎಲ್ಲೆಂದರಲ್ಲಿ ಪಾತ್ರ ಪದಾರ್ಥಗಳನ್ನು ವಸ್ತು ಸಂಗತಿಗಳನ್ನು ಚೆಲ್ಲಿಕೊಂಡಿಡುವಲ್ಲಿ ನಾನು ಬರುವುದಿಲ್ಲ ಅಂದವಳು. ಇಂತಹ ವ್ಯಕ್ತಿಗಳೆಡೆಗೆ ನಾನು ಸಾಗುವುದಿಲ್ಲ. ಒಂದು ಶಿಸ್ತು, ಒಂದು ವ್ಯವಸ್ಥೆ, ವಸ್ತುಗಳು ಎಲ್ಲಿರಬೇಕು ಅಲ್ಲಿದ್ದರೇನೆ ವಾಸ್ತು ಎನ್ನುವುದು ಅದು ಸ್ಥಿರವಾಗಿರ್ತದೆ. ವಸ್ತುಗಳ ಸ್ಥಾನಪಲ್ಲಟಗಳು ಕೈಗೆ ಸಿಗುವಂತೆ, ಕಾಲಿಗೆ ತಾಗುವಂತೆ, ಮೇಲೆ ಬೀಳುವಂತೆ, ಬದಿಯಲ್ಲಿ ಬಿದ್ದಂತೆ ಹೀಗೆಲ್ಲ ವಸ್ತುಗಳ ಸ್ಥಿತಿ ಇರಬಾರದು. ಸ್ಥಾನಭ್ರಷ್ಟ ಆಹನ ಶೋಭಂತೆ ಅಂತ ಹೇಳಿಕೊಂಡಾಗೆ ಅದು ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಪದಾರ್ಥಗಳಿಗೆ ಯಾವುದು ಎಲ್ಲಿರಬೇಕು ಅಲ್ಲಿ ಇರಬೇಕದು. ಹಾಗಿದ್ರೆ ಮಾತ್ರ ಅದು ಚಂದ, ಅದಕ್ಕೊಂದು ಅನುಕೂಲತೆ. ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಅದರದ್ದೇ ಆಗಿರತಕ್ಕಂತಹ ಶಕ್ತಿ ಧರ್ಮಗಳು ಇರಲಾಗಿ ಅದಕ್ಕೆ ಸಂಬಂಧಪಟ್ಟಂತಹ ದೇವತೆಗಳು, ಅಭಿಮಾನಿಗಳು ಇರಲಿಕ್ಕೆ ಹೋಗಿ ಅವರವರು ಆಯಾ ಸ್ಥಾನಗಳಲ್ಲಿ ಆಯಾ ವಸ್ತುಗಳಲ್ಲಿ ತಮ್ಮ ಪರಿಪೂರ್ಣವಾದಂತಹ ಸರ್ವಿಸ್ ನೀಡ್ತಾರೆ. ಅದೊಂದೊಮ್ಮೆ ಬದಲಾವಣೆಗೊಂಡಲ್ಲಿ ಅಲ್ಲಿ ದುಷ್ಟಶಕ್ತಿಗಳ ಪ್ರವೇಶ ಆಗ್ತದೆ. ದನಗಳನ್ನಾಗಲಿ ಎಷ್ಟೋ ಜನರಿಗೆ ಕಟ್ಟುವ ಕತೆ ಗೊತ್ತಿಲ್ಲ. ನಾನು ಅನೇಕ ಗೋ ಸಮೀಕ್ಷೆಗಳಲ್ಲಿ ಅದನ್ನೆಲ್ಲ ಬರೆದಿದ್ದೇನೆ, ತೋರಿಸಿಕೊಟ್ಟಿದ್ದೇನೆ. ಅವುಗಳನ್ನು ಕಟ್ಟುವ ಕತೆ ಹೇಗೆ, ಪೂರ್ವಪಶ್ಚಿಮಗಳ ಹಿನ್ನೆಲೆಯಲ್ಲಿ ಅಲ್ಲ, ಅದನ್ನು
ಉತ್ತರ ದಕ್ಷಿಣವಾಗಿರಬೇಕಾದ ಕಥೆಗಳು. ಇದು ಬಹಳ ದೊಡ್ಡ ಅನೇಕ ಕೇಂದ್ರಗಳಲ್ಲೇ ಇಲ್ಲ, ಈ ರೀತಿಯಾಗಿ ತಿಳ್ಕೊಂಡಿಲ್ಲ ಅವರು. ಅವರಿಗೆ ಬೇಕಾದಂತಹ ಅನುಕೂಲಕ್ಕನುಗುಣವಾಗಿ ಮತ್ತೆ ಒಬ್ಬರು ನೋಡಿ ಒಬ್ಬರನ್ನು ಮಾಡಿಕೊಂಡಾಗಿ. ಅದರಂತೆ ಕ್ಷೌರ ಕರ್ಮವನ್ನು ಮಾಡಬೇಕಾದ್ದು ಉತ್ತರಕ್ಕೆ ಮೊರೆ ಹಾಕಿಕೊಂಡು. ನಿಮ್ಮ ಮಿರರಲ್ಲಿ ಅಂತ ಆಕ್ಷನ್ಸ್ಗಳು ಬರಬಹುದು, ಆದರೆ ಸಹಜವಾಗಿಯೇ ಬಿಂಬನು ಎಲ್ಲಿಗಿರಬೇಕು ಎನ್ನುವುದನ್ನು. ಆದರೆ ಎಲ್ಲ ಕ್ಷೌರದ ಅಂಗಡಿಯವರು ಅದನ್ನು ತಿರುಗಿಸಿಯೇ ಮಾಡಿರ್ತಾರೆ. ಅಂದರೆ ತಮಗನುಕೂಲಕರವಾಗಿಯೇ ಮಾಡಿಕೊಳ್ಳಿಕ್ಕೋಸ್ಕರವೋ ಎಂಬ ಭಾಸ ಕಾಣುತ್ತದೆ. ಗಿರಾಕಿಗಳಿಗೆ ಯೋಗ್ಯ ಆಗುವ ಹಾಗೆ ಅಲ್ಲ ಇದ್ದಿರಬಹುದು. ಹೀಗೆ ಪ್ರತಿಯೊಂದು ಸಹ ವ್ಯವಸ್ಥಿತವಾಗಿದ್ದರೇನೆ ಸಂಪತ್ತು ಮಹಾಲಕ್ಷ್ಮಿ ಅಲ್ಲಿ ನೆಲೆಗೊಳ್ಳುತ್ತಾಳೆ. ಇಲ್ಲಾದರೆ ಆಕೆ ಹೊರಟೋಗ್ತಾಳೆ, ಮತ್ತೆ ಬರುವುದಿಲ್ಲ. ಅದರಂತೆ ಅನವೇಕ್ಷಕಾರಿಣಿ ಬಹಳ ಚೆನ್ನಾಗಿ ಗಮನಿಸಿ ಕೆಲಸ ಮಾಡುವಂತಹ ಮಹಿಳೆಯಾಗಿರಬೇಕು ಮನೆಯಲ್ಲಿ. ಎಚ್ಚರ ತಪ್ಪಿ ಉದಾಸೀನ ಭಾವದಿಂದ ಪರಿಗಿಸದೆ ಚೆನ್ನಾಗಿ ಒಂದಕ್ಕೊಂದುವರೆ ಮಾಡಿಕೊಂಡು ನೆಲೆಗೊಂಡವಳಲ್ಲಿ ತಾನು ಬರುವುದಿಲ್ಲ ಅಂತಾಳೆ. ಮತ್ತೆ ಮನೆಯ ಯಜಮಾನನಿಗೆ ಒಟ್ಟಾರೆಯಾಗಿ ಆಕೆ ತನ್ನ ಗಂಡನಿಗೆ ಹಿತವಾಗಿರಬೇಕು, ಕ್ರಮ ಹಾಗೆಲ್ಲ. ಅವನಿಗೆ ವಿರೋಧವನ್ನು ನಡೆಸಿಕೊಂಡು ಇರುವಲ್ಲಿ ಈಕೆಯ ಸ್ಥಾನಮಾನ ಕಡಿಮೆ ಅಂತಾಳೆ. ಯಾಕೆಂದ್ರೆ ಆಕೆ ಎಲ್ಲರಲ್ಲಿಯೂ ನೆಲೆಗೊಂಡವಳು, ತನ್ನ ಇನಿಯನನ್ನು ಕಾಣುವವಳು. ನಾರಾಯಣನು ಎಲ್ಲೆಡೆ ತುಂಬಲಾಗಿ ಸಾಧನೆಗಳನ್ನು ಮಾಡತಕ್ಕಂಥ ಆತನಿಗೆ ಪ್ರತಿಕೂಲವನ್ನು ನಡೆಸಿಕೊಡುವುದರಲ್ಲಿ ಗರುಡ ಪುರಾಣದಲ್ಲಿ ವೇದವ್ಯಾಸರು ಹೇಳುವಾಗ ಹೇಳ್ತಾರಲ್ಲ, ದೇವೇಭ್ಯ ಪಿತೃಭ್ಯ ಅಂತ ಹೇಳಿಕೊಂಡು ಮನೆ ಯಜಮಾನನು ಪಂಚಯಜ್ಞಗಳನ್ನು ಏನು ಕರಾರುವಾಕ್ಕಾಗಿ ಶಾಸ್ತ್ರೀಯವಾಗಿ ನಡೆಸಿಕೊಡ್ತಾನೆ, ಅದರ ಪರಿಪೂರ್ಣವಾದ ಫಲದಲ್ಲಿ ಅರ್ಧ ಭಾಗವನ್ನು ಆಕೆ ಆ ಕೆಲಸದಲ್ಲಿ ತೊಡಗಿಕೊಂಡವಳು, ಸಹಾಯವಾಗಿ ನಿಂತವಳು, ಒಪ್ಪಿಗೆ ಇತ್ತವಳು ಪಡಿತಾಳೆ ಅಂತ. ಅದೇ ವಿರೋಧ ಮಾಡಿದರೆ ಕೆಲಸ ನಡೀತದೆ, ಆದರೆ ಲಾಭ ಇಲ್ಲ ಆಗ್ತದೆ. ಹಾಗೆ ಇಲ್ಲಿ ಹೇಳುವಾಗಲೂ ಸದಾಚ ಅಂತಾರೆ. ಯಾವಾಗಲೂ ತನ್ನ ಪತಿಯ ಮೇಲಿನ ವಿಶೇಷವಾದಂತಹ ಅಭಿಮಾನದಿಂದ ವಿರೋಧ ನಡೆಸದೆ ಧರ್ಮಕರ್ಮಗಳಿಗೆ. ಮತ್ತೆ ನಾನೀಗ ಹೇಳಿದೆ ಅಂದ ತಕ್ಷಣ, ಹೌದು ಸ್ವಾಮಿ, ನಮ್ಮ ಗಂಡಂದಿರಿಗೆ ನೀವು ವಿರೋಧ ಮಾಡಬೇಡಿ ಅಂತ ಹೇಳಿಬಿಟ್ಟಿದ್ದೀರಿ, ಹಾಗಾಗಿ ಅವ್ರು ಹೇಳುವಾಗಲೇ ಬೆಳಿಗ್ಗೆ ಏಳಾಗ್ತದೆ, ನಾವು ಯಾವುದೇ ರೀತಿಯಾದ ತಕರಾರು ಎಬ್ಬಿಸುವುದಿಲ್ಲ, ಹಿಂದಿನ ಬಾಗಿಲಿನಿಂದ ನಾವು ಹೊರಗೋಗಿ ಒಳಗೋಗಿ ಬಂದು ಹೋಗ್ತಾ ಇರುತ್ತೇವೆ, ಅವರ ಮಲಗಿದ ಕೋಣೆಗೆ ಬಾಗಿಲು ಹಾಕಿಯೇ ಇರುತ್ತೇವೆ, ನಾವು ನಮ್ಮ ಕೆಲಸಗಳನ್ನು ನಡೆಸ್ತಾ ಇರ್ತೇವೆ, ಹಾಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ಅವರು ಬರುವಾಗಲೇ ರಾತ್ರಿ ತಡವಾಗಿರುತ್ತದೆ, ಹಾಗಾಗಿ ನಾವು ಕಾಯ್ಕೊಂಡು ಕೂತ್ಕೊಳ್ಳಿಕ್ಕೆ ಬರುವುದಿಲ್ಲ. ಹಾಗೆ ಅವರಿಗೆ ಒಂದು ನಾವು ಕೀ ಕೊಟ್ಟು ಬಿಟ್ಟಿದ್ದೇವೆ, ಅವರ ಪಾಡಿಗೆ ಅವರು ಬರ್ತಾರೆ, ತೂರಾಡಿಕೊಂಡು ಜಗಲಿಯಲ್ಲಿಯೋ ವರಾಂಡದಲ್ಲಿಯೋ ಅಥವಾ ಪಕ್ಕದ ಮನೆಯಲ್ಲಿಯೋ ಮಲಗ್ತಾರೆ. ಬೆಳಿಗ್ಗೆ ಮಾಮೂಲಿ 8 ಗಂಟೆಗೆ ಎಚ್ಚರ ಆದಾಗ ಬರ್ತಾರೆ ನೀರು ಹಾಕೊಳ್ಳಿಕ್ಕೆ. ಹಾಗೆಲ್ಲ ಹೇಳಿಬಿಡಿ, ಇವರಿಗೆಲ್ಲ ನಾವು ಅನುಕೂಲ ಮಾಡಿ ಕೊಡ್ತಾ ಇದ್ದೇವೆ ಅಂತ. ಕುಡುಕರನ್ನು, ಕೆಟ್ಟವರನ್ನು, ಧರ್ಮಭ್ರಷ್ಟರನ್ನು ಎಲ್ಲ ನಾವು ಹೆಂಡತಿಯರಾಗಿ ಪತಿವ್ರತೆಯರಂತೆ ಇದ್ದೇವೆ ಅಂತ ಹೇಳಿಕೊಳ್ಳುವ ಮಾಮೂಲಿ ರಾಗವನ್ನೆಲ್ಲ ಕೊಡ್ಲಿಕ್ಕೆ ಬರಬೇಡಿ. ಇದು ಶಾಸ್ತ್ರೀಯವಾದ ಚೌಕಟ್ಟಿನಲ್ಲಿ ಹೇಳಿರತಕ್ಕ ಸಂಗತಿ ಆಗಿರ್ತದೆ ಎನ್ನುವುದನ್ನು ಒಪ್ಪಬೇಕಾಗ್ತದೆ. ಈ ರೀತಿಯಾಗಿ ಮತ್ತೆ ಹೇಳುವಾಗ ಹೇಳ್ತಾರೆ ಅವರು, ಈ ಮನೆಯವಳು ನಡೆಸಿಕೊಡುವವಳು ಗೃಹಿಣಿ, ಗೃಹ ಮುಚ್ಚತೆ ಹೇಳಿಕೊಂಡಾಗೆ ಮಹಾಲಕ್ಷ್ಮಿಯ ಪಾತ್ರ ಭೂತಳಾದವಳು ವಾಸ್ತವವಾಗಿ ವಿರೋಧ ಮಾತ್ರ ಇಲ್ಲದೆ ಅಲ್ಲ, ಅಷ್ಟೇ ಅಲ್ಲ, ಪರಸ್ಯ ರೇಷ್ಮಾಭಿರತಾಂ ಶಯಾನಾಂ. ಮುಖ್ಯವಾಗಿ ಕೆಲವರಿಗೇನು ಗೊತ್ತೋ, ಪಕ್ಕದ ಮನೆಯೇ ಹೆಚ್ಚು ಇಷ್ಟ, ಅಲ್ಲಿಯೇ ಮಾತುಕತೆ ಪಟ್ಟಾಂಗ ಇಲ್ಲಿ ಆಗಿರ್ತದೆ. ಹಾಗಾಗಿ ಈ ಮನೆಯ ಗೌಜಿ ಕಮ್ಮಿ ಆಗ್ತದೆ. ಯಾರು ಪಕ್ಕದ ಮನೆಗೆ ಓಡ್ತಾ ಇರ್ತಾರೆ, ಪಟ್ಟಾಂಗದಲ್ಲಿ ಕೂತಿರ್ತಾರೆ, ಈಗ ಪಕ್ಕದ ಮನೆಗೆ ಓಡ್ಲಿಕ್ಕೆ ಹೆಚ್ಚು ಬರುವುದಿಲ್ಲ, ಎಲ್ಲವೂ ಅಕ್ಕಪಕ್ಕದಲ್ಲಿ ಆಗಿಬಿಟ್ಟಿದೆ. ಅಂದರೆ ಅಂಗೈಯಲ್ಲಿ ಕೂತಿರತಕ್ಕಂಥ ನಮಗೆ ಇಡೀ ವಿಶ್ವ
ಆದ್ದರಿಂದ ಎಲ್ಲ ಹೊತ್ತು ಪಕ್ಕದವರಲ್ಲೇ ಪಟ್ಟಾಂಗ. ಪಕ್ಕದವರು ಅಂದರೆ ನಮಗೆ ಮಾತಿನಲ್ಲಿ ಪಕ್ಕದವರು, ಕೈಯಲ್ಲಿ ಸಿಕ್ಕಿದವರು. ಇದು ಪ್ರಯೋಜನ ಇಲ್ಲ ಅಂತ ನೀವು ವೇದವ್ಯಾಸರು ಹೇಳುವಾಗ, ಸಂಗತಿ ಸಂವಾದವನ್ನು ತಿಳಿಸಿಕೊಡುವಾಗ ಭೀಷ್ಮರದನ್ನು ಎತ್ತರಿಸುವಾಗ ಹೇಳ್ತಾರೆ, ಇದು ಉಪಯೋಗ ಇಲ್ಲದ ಸಂಗತಿ, ಅಲಜ್ಯ, ನಾಚಿಕೆ ಬಿಟ್ಟವಳು, ಅದು ಪ್ರಯೋಜನ ಇಲ್ಲ ಅಂತ. ಅದರಂತೆ ಲೋಲಾಯಮಾನ ಪರಿಸ್ಥಿತಿ ಅವಳು, ಅತ್ತ ಇತ್ತ ಎಲ್ಲಿ ಬೇಕಾದರೂ ಆಲ್ತಾಳೆ, ಯಾವ ವಿಷಯಕ್ಕೂ ಒಪ್ಪಿಗೆಯನ್ನು ಕೊಡ್ತಾಳೆ, ಎಲ್ಲರ ಜೊತೆಯಲ್ಲಿಯೂ ಓಡಾಡ್ತಾಳೆ. ಇಂಥವ್ರ ಪ್ರಯೋಜನ ಇಲ್ಲ ಅಂತ. ಅದಕ್ಷಾಂ, ಒಳ್ಳೆ ಆಕ್ಟಿವ್ ಇಲ್ಲ ಅನ್ನೋದು ಸಹ ಅದೇ ಸೋಮಾರಿತನದ ಲಕ್ಷಣ. ಅದು ಬೇಕಾದರೆ ಮಾಡುವ ಅದು ಉದಾಸೀನದ ಒಂದು ಮುಖ. ಇದು ಪ್ರಯೋಜನ ಇಲ್ಲ ಅಂತಾನೆ. ಆಕ್ಟಿವ್ ಆಗಿರ್ಬೇಕು, ದಕ್ಷತೆ, ಒಳ್ಳೆ ಸಾಮರ್ಥ್ಯ ಇರಬೇಕು. ತಾನು ದುರ್ಬಲಳಂತೆ, ಕೈಲಾಗದವಳಂತೆ, ಏನೂ ಆಗುವುದಿಲ್ಲ ಹೇಳಿಕೊಂಡ ಹಾಗೆ, ನರಪೇ ತರಲಂತೆ ಬಿದ್ದುಕೊಂಡಿರಬಾರದು ಅನ್ನುವ ನೆಲೆಯಲ್ಲಿ ಓಡಾಡಿಕೊಂಡಿರುವಂತೆ ಅದು ಮಾನಸಿಕವಾದ ಒಂದು ಪವರ್ ಆಗಿರ್ತದೆ. ಆ ದೃಷ್ಟಿಯಿಂದ ಅವಲೇಪಿನಿಂಚ, ಯಾವುದಕ್ಕೂ ಹಚ್ಚಿಕೊಳ್ಳದೆ, ವಿಷಯಕ್ಕೂ ವ್ಯಕ್ತಿಗೂ ವಸ್ತುವಿಗೂ ಹಾಗಾಗಿ ತಲೆಬಿಸಿ ಮಾಡ್ತಾ ಇರುವುದು ಅದು ಅದಕ್ಷತೆಗೆ ಕಾರಣ ಆಗಿರ್ತದೆ. ವಾಸ್ತವವಾಗಿ ಇದು ಲೋಲುಪತಿಗೂ ಒಂದು ಮುಖ. ಇದು ಕಂಡದ್ದೆಲ್ಲ ಬೇಕು ಹೇಳಿಕೊಳ್ಳುವಂತೆ, ಎಲ್ಲವನ್ನು ಸಹ ಆಸೆ ಪಡುವಂತೆ, ಎಲ್ಲವನ್ನು ಹಚ್ಚಿಕೊಂಡಂತೆ, ಇಡೀ ಊರೇ ತನ್ನದ್ದು ಅನ್ನುವಂತೆ ಅನ್ನಿದ್ದಾನೆ ನನ್ನ ಒಬ್ಬ ಹುಡುಗ. ಅವನು ಯಾವತ್ತೂ ಪುರುಸೋತಿಲ್ಲದವ. ಏನು ಕೇಳಿದ್ರೆ ಯಾವತ್ತೂ ನೋಡಿದ್ರೆ ಅವನಿಗೆ ಅಜ್ಜಿ ಸಾಯ್ತಾನೆ ಇರುವುದು. ನಮಗೆ ಆಶ್ಚರ್ಯ ಅನಿಸ್ತದೆ, ಎಂಥ ಒಂದು ಅದ್ಭುತವಾದಂತಹ ಒಂದು ಪ್ರೀತಿ, ಕೌಟುಂಬಿಕವಾದಂತಹ ನಂಟು ಅಂತ. ಮತ್ತೆ ಯಾರಯ್ಯ ಮೊನ್ನೆ ಹೋದವರು, ಅದು ನಮ್ಮ ಊರಿನಲ್ಲಿ ಕೇರಿಯಲ್ಲಿ ಅಂತ, ಬಡಾವಣೆಯಲ್ಲಿ ಅಂತ. ಮತ್ತು ಹೋದ್ರೆ ಮತ್ತು ಅಲ್ಲೇ ಪಕ್ಕದಲ್ಲಿ ಅಂತ. ಈಗ ಊರಲ್ಲಿದ್ದ ಎಲ್ಲ ಹೆಂಗಸರು ಸತ್ತು ಇವನ ಅಜ್ಜಿ ಸತ್ತದ್ದು ಅಂತ ಹೇಳುದಿವ. ಆಶ್ಚರ್ಯ ಆಗುತ್ತೆ. ನಿನಗೇನಲ್ಲಿ ಕೆಲಸ ಕೇಳಿದ್ರೆ ಏನು ಗೊತ್ತಿಲ್ಲ, ಅಶೋಚ ಉಂಟು, ಅದೇನಿಲ್ಲ, ಮತ್ತೇನು ಕರ್ಮ. ಹೀಗಾಗಿ ಅದ್ಭುತವಾದಂತಹ ಒಂದು ರೋಚಕವಾದ ನಂಟಿನ ಕಥೆ. ಹೀಗೊಂದು ಬಗೆ ಇರ್ತದೆ ಮನುಷ್ಯರಲ್ಲಿ. ಇದನ್ನೆಲ್ಲ ಮಾಡ್ಕೊಳ್ಬಾರ್ದು ಅಂತ, ತಲೆಗೆ ಹಚ್ಚಿಕೊಳ್ಳುವಂಥದ್ದು, ವಿಪರೀತವಾಗಿ ನಂಟು ತೋರಿಸುವಂಥದ್ದು. ಅದಾದ್ರೆ ಸುಲಭ ಉಂಟು ರೀ. ಒಬ್ಬ ಹೊರಗಿಂದ ಏನೋ ಅಮೆಜಾನ್ ತಂದಿದ್ದಾನೋ, ಕೂಗ್ತಾ ಇದ್ದಾನೋ, ಕೊಡ್ತಾನೋ, ಕೇಳ್ತಾನೋ, ಮನೆಯವರು ಪ್ರತಿಸ್ಪಂದಿಸ್ತಾನೇ ಇಲ್ಲ. ಕಾಲಿಂಗ್ ಬೆಲ್ ಮಾಡಿದ್ದ, ಬಾಗಿಲು ತೆಗೆದು ಯಾರೋ ಓಡಿ ಬಂದ್ರು, ಒಂದು ಸಣ್ಣ ಮಗು ಹೋಗಿ ಪಡಕ್ಕ ಅಂತ ಬಾಗಿಲು ತೆಗೆದು ಬಂದು ಮತ್ತೆ ಮುದ್ದು ಕೂತಿತ್ತು. ಇವ್ರು ಕೇಳ್ತಾನಿದ್ದಾರೆ, ಕೆಲವರು ಅಳ್ತಾನೆ ಇದ್ದಾರೆ. ಇವನಿಗೆ ವಿಚಿತ್ರ ಅನಿಸ್ತಾ ಇದೆ, ಏನು ಸಂಬಂಧ, ಏನು ವಿಷಯ ಅಂತ. ನೋಡಿದ್ರೆ ಎಲ್ಲ ದೊಡ್ಡ ಮಟ್ಟಿನ ಟಿವಿ ಹಾಕೊಂಡು ಕೂತಿದ್ದಾರೆ. ಆಗ ತಾನೇ ಏನು ಊಟ ಮುಗಿಸಿ ಬಂದಿದ್ದಾರೆ ಕಾಣುತ್ತೆ. ಎಲ್ಲ ಅಲ್ಲಲ್ಲಿಗೆ ಕೈಕಾಲು ಚೆಲ್ಲಿಕೊಂಡು ಕೂತಿದ್ದಾರೆ. ಆ ಧಾರಾವಾಹಿಯಲ್ಲಿ, ಸೀರಿಯಲಲ್ಲಿ ಏನೋ ಒಂದು ಅವಘಡ ಆಗಿದೆ, ಯಾರೊಬ್ರು ಸತ್ತದ್ದೋ ಏನೋ ಎತ್ತಿದ್ದೂ ಆಗಿದೆ. ಅದಕ್ಕೋಸ್ಕರ ಇವರೆಲ್ಲ ಬೊಬ್ಬೆ ಹೊಡೆಯುವುದೇನು, ಚರ್ಚೆ ಮಾಡುವುದೇನು, ಅಳುವುದೇನು, ಗೋಳಾಡುವುದೇನು ಎಲ್ಲ ಮಾಡ್ತಾ ಇದ್ದಾರೆ. ಸಂಬಂಧ ಇಲ್ಲದ ವಿಷಯ, ಯಾರೋ ಏನು. ಅವರೇ ಅಲ್ಲಿ ಗೋಳಾಡುವುದಿಲ್ಲ, ಸೆಟ್ಟಲ್ಲೇ ಅವರ ನಾಟಕದ ಮಾಡೋದು ಗೊತ್ತಿದೆ ಅವರಿಗೆ. ಇವರು ಯಾವ ಕರ್ಮಕ್ಕೆ ಆ ಸೀರಿಯಲಲ್ಲಿ, ಧಾರಾವಾಹಿಯಲ್ಲಿ ಏನು ವಿಚಿತ್ರ ನೋಡಿ. ಇಲ್ಲ ಸಲ್ಲದ ತಮ್ಮದೇ ಮನೆಯ ಸಿನಿಮಾವನ್ನು ಅವರು ರೋಚಕವಾಗಿ ತೋರಿಸಿಕೊಟ್ಟಾಗ ಅದನ್ನು ದುಡ್ಡು ಕೊಟ್ಟು ಸಮಯ ಹಾಳು ಮಾಡಿಕೊಂಡು ಅದನ್ನು ವಿಪರೀತವಾಗಿ ಹಚ್ಚಿಕೊಂಡು ನೋಡ್ತಾ ಇರಲ್ಲ ಜನ. ಎಂತಹ ವಿಚಿತ್ರ ಆಗಿದೆ, ಎಂತ ಹೇಸಿಗೆ ಅನಿಸಿದೆ. ಇದರ ಬಗ್ಗೆ ಎಚ್ಚರ ಕೊಡ್ತಾರೆ. ಅವಲೇಪನಿಂಚ ವ್ಯಪೇತ ಶೌಚಾಂ, ಮಡಿವಂತಿಗೆ ಇಲ್ಲದವಳ ಬಗ್ಗೆಯೂ ನಾನು ಬರುವುದಿಲ್ಲ ಹೇಳಿಬಿಟ್ಲಿ ಅವಳು. ಇದನ್ನು ಬಹಳ ಬಾರಿ ಹೇಳ್ತಾಳ ಅವಳು. ಶೌಚ ಸಂಪನ್ನರೆಡೆಗೆ ನನ್ನದು ಯಾವತ್ತು ಸಂಪತ್ತಿನ ಪ್ರಧಾನ ಅಂತ. ಶುದ್ಧತೆಯನ್ನು ಕಾಪಾಡಿಕೊಳ್ಳಿ, ಪಾವಿತ್ರ್ಯ ಅದು ಸದಾ ಇರಲಿ. ಸ್ನಾನ, ಮಂಗಳ ದ್ರವ್ಯಗಳ ದರ್ಶನ, ಅದರ ಸಂಸ್ಪರ್ಶ, ಅದರ ಒಡನಾಟ ಇವೆಲ್ಲ ಇರಬೇಕು. ಈಗೀಗ ಕೆಲವು ಕಡೆ ಎಲ್ಲ ಬಂದಿದೆ ವಿಚಿತ್ರವಾದಂತಹ ವಸ್ತುಗಳ ತೋರಣಗಳು, ನಂಬಲಿಕ್ಕಾಗ್ತಾ ಇಲ್ಲ. ಆದರೂ ಒಂದು ವಿಚಿತ್ರ ಮಾತ್ರ. ಯಾಕೆಂದರೆ ಪ್ಲಾಸ್ಟಿಕ್ಕಿನಲ್ಲಿ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಏನೆಲ್ಲ ಮಾಡಲಿಕ್ಕೆ ಬರುವುದರಿಂದ, ಕೈಚಳಕದಿಂದ ಅವರು ಎಲುಬುಗಳ, ಅಸ್ಥಿಪಂಜರಗಳ ಮಾಡೆಲ್ಸ್ಗಳನ್ನೆಲ್ಲ ಮಾಡಿ ಅದನ್ನೆಲ್ಲ ಜೋತಾಡಿಸ್ತಾರೆ ಕಾರಿನಲ್ಲಿ, ಮನೆ ಎದುರು ಎಲ್ಲ. ಇವರಿಗೆ ಈ ಸತ್ತ ಸೊತ್ತುಗಳನ್ನು ನೋಡುವುದರಲ್ಲಿ ಕುತೂಹಲವೋ
ಅಥವಾ ಇವರ ಆ ಜಾತಿಯ ಕ್ರಮವೋ ಯಾರೋ ಹೇಳಿರ್ಬೋದು, ನೀವು ಸ್ಕೆಲ್ಟನ್ ಅನ್ನು ಹಾಕಿಡಿ, ನೀವು ನಿರಂತರವಾಗಿ ಚಿರಂಜೀವಿಗಳಾಗಿ ಬದುಕಿ ಹೇಳಿದೆ. ಯಾಕೆ ಅದನ್ನು ನೋಡ್ತಾ ನೋಡ್ತಾ ಅವನಿಗೆ ಚಿರಂಜೀವಿ ಬರ್ತದ ಪಟ್ಟ. ನಿಜವೇ ಅದು ಹಾಗೆ ಇನ್ಫ್ಲುಯೆನ್ಸ್ ಆಗುವುದಿಲ್ಲ. ಯಾವನೊಬ್ಬನು ಮನೆಯ ಅಂಗಳದಲ್ಲಿ ಸ್ಮಶಾನದ ದಾರಿ ಇದ್ದರೂ ಅವನೇನು ವೈರಾಗ್ಯ ಶಿಖಾಮಣಿಯಾಗಿ ಸಾಯ್ಲಿಕ್ಕುಂಟಲ್ಲ ಅಂತ ಊಟ ಬಿಟ್ಟು ಕೂತ್ಕೊಳ್ಳೋದಿಲ್ಲ. ಗಣತಾಗಿ ಊಟ ಮಾಡ್ತಾನೆ. ಅವನು ಡೋಲು ಕೇಳಿದ್ರು, ಒಂದೆರಡು ಬಡಿ ಡೋಲು ಕೇಳಿದ್ರು ಅವನ ತೊತ್ತು ಸರಾಗವಾಗಿ ಬಾಯಿಯೊಳಗೆ ಹೋಗ್ತದೆ. ದಿನ ಸಾಯುವವರಿಗೆ ಅಳುವವರು ಯಾರು ಅಂತ ಹೇಳಿಕೊಂಡಾಗೆ ಅಂಥವು ದಿವ್ಯವಾದಂತಹ ವೈರಾಗ್ಯಗಳು ಅವನಲ್ಲಿ ಮೂಡಿರ್ತದೆ. ಹೀಗಾಗಿ ಶುದ್ಧತೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವ ಮೂಲಕ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳಿಕ್ಕೆ ಬರ್ತದೆ. ಸೊತ್ತುಗಳ ಜೊತೆಯಲ್ಲಿ, ವಿಷಯಗಳ ಹರವಿನಲ್ಲಿ, ನಮ್ಮತನದ ಕಥೆಯಲ್ಲಿ ಸಮಯಕ್ಕೆ ಸರಿಯಾಗಿ ಮೀಯುವ, ಬೇಕಾದ ಸೊತ್ತುಗಳನ್ನು ಹೊತ್ತುಕೊಳ್ಳುವ, ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಸಂಗತಿಗಳು ಅಂದಾಗ ಕುಂಕುಮ ಆಗಲಿ, ಅರಶಿನ ಆಗಲಿ, ಕಾಡಿಗೆ ಆಗಲಿ, ಕಂಕಣವಾಗಲಿ, ಇವೆಲ್ಲ ಶುದ್ಧ ದ್ರವ್ಯಗಳು. ಇದನ್ನ ಇವತ್ತು ನಾನು ಹಾಗೆ ಹೇಳಿದಾಗೆ ಪ್ಲಾಸ್ಟಿಕ್ಕಿನ ಅಥವಾ ಇನ್ನಿತರ ಸಂಗತಿಗಳಲ್ಲಿ ತಯಾರಿಸಲಿಕ್ಕೆ ಹೋಗಿ ಮಹಾಲಕ್ಷ್ಮಿಯ ಆವೇಶವನ್ನು ನಾವು ಕಡಿಮೆ ಮಾಡಿಕೊಳ್ತಾ ಇದ್ದೇವೆ. ಕಡಿಮೆಯನ್ನ ಇಲ್ಲ ಅಂತ ಮಾಡಿಕೊಳ್ತಾ ಇದ್ದೇವೆ. ಬಣ್ಣದ ಬೆಗೆಡೆಗೆ ಆಕೆ ಬರುವುದಿಲ್ಲ. ಶುದ್ಧ ಕುಂಕುಮದ ಬದಲಿಗೆ, ಶುದ್ಧ ಗಜ್ಜಲದ ಬದಲಿಗೆ ಆಕೆ ಯಾವುದೋ ಕೆಮಿಕಲ್ಸ್ಗಳ ಸಮಾವೇಶದಲ್ಲಿ ಬಂದು ನಿಲ್ಲುವುದಿಲ್ಲ. ಆರ್ಟಿಫಿಷಿಯಲ್ ಸೊತ್ತುಗಳೆಡೆಗೆ ಆಕೆ ಆಕರ್ಷಿತವಾಗುವುದಿಲ್ಲ. ಹಾಗಾಗಿ ಸಹಜವಾದ ನೈಸರ್ಗಿಕವಾದಂತಹ ಅನರ್ಪುಗಳ ವಯ್ಯಾರಗಳ ಹಿನ್ನೆಲೆಯಲ್ಲಿ ಮಹಾಲಕ್ಷ್ಮಿಯ ಪ್ರವೇಶವನ್ನು ನಾವು ನೋಡಲಿಕ್ಕೆ ಬರ್ತದೆ. ಅದನ್ನು ಕೇಳ್ತಾಳೆ, ಶುದ್ಧಲಾಗಿರಲಿ, ಒಳ್ಳೆಯ ಪ್ರಕಾರದಲ್ಲಿ ಬರಲಿ, ಬಟ್ಟೆ ಬರಗಳಲ್ಲಿ ಆಗಲಿ, ಪ್ರತಿನಿತ್ಯ ಅವರು ಇಷ್ಟ ಬಂದ ಹೊತ್ತಿನಲ್ಲೆಲ್ಲ ಅವರ ವೇಷಭೂಷಣಗಳಿಗೆ ಅಂತ ಹೇಳಿಕೊಂಡು ಮೈಯಲ್ಲಿನ ಬಣ್ಣಗಳನ್ನು ಬದಲಾಯಿಸುವುದು, ಅದು ತುಟಿ ಇರಲಿ ಮತ್ತೆ ಇನ್ನೊಂದು ಇರಲಿ, ಹಾಗೆಯೇ ಬೆಳೆದು ನಿಂತ ಉಗುರುಗಳ ಅಥವಾ ಕೂದಲುಗಳ ಎಲ್ಲೆಂದರಲ್ಲಿ ಕತ್ತರಿಸುವ ಮೇಳಗಳು, ಇವನ್ನೆಲ್ಲ ಬೈಲಿಕ್ಕೆ ಹೇಳಿದ್ಲು ಇವಳು. ಇವರು ಶೌಚ ಸಂಪನ್ನ ಮಿಂದು ಬರ್ತಾರೆ. ಮತ್ತೆ ಕೆಲವರೊಂದು ಬಾರಿ ಚಂದವಾಗಿ ಕಚ್ಚಿಯೇ ತೆಗಿತಾರೆ, ಕೂದಲುಗಳನ್ನಾಗಿ ಅಥವಾ ಉಗುರುಗಳನ್ನಾಗಲಿ. ಹೀಗಾಗಿ ಎಂಜಲು ಮಾಡಿದ ಕರೆನ್ಸಿಗಳ ಲೆಕ್ಕಾಚಾರಗಳಾಗಲಿ ಇವನ್ನೆಲ್ಲ ಬಹಳಷ್ಟು ದೂರದಲ್ಲಿ ಈಕೆ ಉಲ್ಲೇಖ ಮಾಡಿದ್ದು. ಮಡಿವಂತಿಗೆ ಕಥೆಯೇನು ಮಹಾಲಕ್ಷ್ಮಿ ಇದ್ದು ಅಂತ. ಹಾಗೆ ಮತ್ತು ಹೇಳಿದಲ್ಲಿದ್ದವಳು ಕಲಹಪ್ರಿಯಾಂಶ, ಜಗಳ ಮಾಡುವ ಮಹಾಲಕ್ಷ್ಮಿ ಬರಲಾರದ ವ್ಯಕ್ತಿ ಆಕೆ ಅಂತ. ಎಲ್ಲದಕ್ಕೂ ಮಾತಿಗೆ ಜಗಳ, ಹೊತ್ತಿಗೆ ಗೋಳಾಟ, ಇಂತಹ ಕಥೆಗಳಲ್ಲಿ ಮಹಾಲಕ್ಷ್ಮಿಯ ಪಾತ್ರ ಇಲ್ಲಂತ. ಆಕೆಯನ್ನು ಬಿಡ್ತಾಳಂತೀವಳು. ಮಿತ್ರಾಭಿಭೂತಾಂ ಸತತಂ ಶಯಾನಾಂ, ಯಾವತ್ತು ನೋಡಿದ್ರು ಮಲಗಿರುವುದು, ಬಿದ್ದುಕೊಂಡಿರುವುದು, ಇಂಥದ್ದಕ್ಕೂ ಪ್ರಯೋಜನ ಇಲ್ಲ ಅಂತಾಳೆ. ಅಂಥವಳಲ್ಲಿ ನಾನು ಬರುವುದಿಲ್ಲ. ನಿಜವಾಗಿ ಮಹಾಲಕ್ಷ್ಮಿ ನಿದ್ರಾ ಸ್ವರೂಪಳಿದ್ದಾಳೆ. ಯಾದೇವಿ ಸರ್ವಭೂತೇಶು ನಿದ್ರಾ ರೂಪೇಣ ಸಂಚಿತ. ಅದು ಕಾಲದಲ್ಲಿ ಮಾತ್ರ ಆದಾಗ, ಅದು ದೇಶದಲ್ಲಿ ಆದಾಗ ಮಾತ್ರ. ಎಲ್ಲಿಯೋ ಕೂತಲ್ಲಿ ಎಲ್ಲಿಯೋ ಎದ್ದಲ್ಲಿ ನಿದ್ದೆ ಬರುವುದನ್ನು ಹೇಳುವುದಿಲ್ಲ. ಅದಕ್ಕೆ ವಿರೋಧಿ ಈಕೆ ಇದ್ದಾಳೆ. ಹಾಗೆ ಕೂತ್ಕೊಳ್ಳುವಲ್ಲಿ, ನಿಲ್ಲುವಲ್ಲಿ, ನಡೆಯುವಲ್ಲಿ ಎಲ್ಲದರಲ್ಲಿ ಒಂದು ಶಿಸ್ತು, ಸಂಯಮ, ನೀತಿವಂತಿಕೆ ಇವನ್ನೆಲ್ಲ ಕಾಪಾಡಿಕೊಳ್ಳಬೇಕಾದ್ದು ಕತೆ ಅಂತಾಳೆ ಇವಳು. ನಾನಿರಬೇಕಾದ ಸೊತ್ತುಗಳು ಹೇಗಿರ್ತದೆ ಅಂತಾಳವಳು. ಯಾನೇಶು ಕನ್ಯಾಸು ವಿಭೂಷಣೇಶು ಯಜ್ಞೇಶು ಮೇಘೇಶು ಚ ವೃಷ್ಟಿಮತ್ಸು. ನಾನು ಮೋಡಗಳಲ್ಲಿ ಇದ್ದೇನೆ. ಎಂಥ ಮೋಡಗಳು? ಮಳೆಯಾಗುವ ಮೋಡಗಳಲ್ಲಿ, ಖಾಲಿ ಮೋಡಗಳಲ್ಲಿ ಅಲ್ಲ, ತುಂಡು ಮೋಡಗಳಲ್ಲಿ ಅಲ್ಲ, ಬಿಳಿ ಮೋಡಗಳಲ್ಲಿ ಅಲ್ಲ, ಕಪ್ಪನೆಯ ಮೋಡಗಳು, ನೀರು ಬರೆಸುವವುಗಳು. ಅಂತ ಮೋಡಗಳಲ್ಲಿ ತನ್ನ ಸ್ಥಾನ ಇದೆ, ತಾನಿದ್ದೇನೆ ಅಂತ. ಯಜ್ಞಗಳಲ್ಲಿ, ಸಮಾರಾಧನೆಗಳಲ್ಲಿ, ಹೋಮ ಹವನಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ನಾನು ಬರ್ತೇನೆ, ನಾನಿದ್ದೇನೆ. ವಾಹನಗಳಲ್ಲಿ, ಅದರಿಂದ ವಾಹನ ಪೂಜೆ ಮಾಡುವಂಥದ್ದಲ್ಲ. ಮಹಾಲಕ್ಷ್ಮಿಯ ಸಂದರ್ಭದಲ್ಲಿ ವಾಹನಗಳಲ್ಲಿ ನಾನಿದ್ದೇನೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ
ಅಲಂಕಾರ ದ್ರವ್ಯಗಳಲ್ಲಿ, ವಸ್ತುಗಳಲ್ಲಿ, ವಿಭೂಷಣಗಳಲ್ಲಿ, ಆರ್ನಮೆಂಟ್ಸ್, ಅದರಂತೆ ಕನ್ಯಾಸು ಹುಡುಗಿಯರಲ್ಲಿ, ಇನ್ನು ಬೆಳೆಯದವರಲ್ಲಿ ತನ್ನ ಸ್ಥಾನಮಾನ ವಿಶೇಷ ಇದೆ ಅಂತ ಇದ್ದೇನಲ್ಲಿ. ಅದರಂತೆ ಸುತ್ತಮುತ್ತಲೂ ತುಂಬಿ ನೀರಿನಲ್ಲಿ ನೆಲೆಗೊಂಡಿರತಕ್ಕಂತಹ ಸರೋವರಗಳು, ವಸಾಮಿ ಪುಲ್ಲಾಸು ಚ ಪದ್ಮಿನೀಷು ನಕ್ಷತ್ರ ವೀತೀಷು ಚ ಶಾರದೀಷು, ಬೆಳದಿಂಗಳ ರಾತ್ರಿಯಲ್ಲಿ ನಕ್ಷತ್ರ ಮಾರ್ಗಗಳಲ್ಲಿ, ಆಕಾಶದ ಬೆಳಕಿನಲ್ಲಿ, ಜೊತೆಯಲ್ಲಿ ಅರಳಿ ನಿಂತ ಶುದ್ಧವಾದ ಕಮಲಗಳುಳ್ಳ ದೊಡ್ಡ ಕೆರೆಗಳಲ್ಲಿ, ಕೆರೆಗಳು, ನದಿಗಳು, ನೀರಿನ ಆಸರೆಗಳು, ಜಲಾಶಯಗಳು, ಇದರ ಬಗ್ಗೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ಅಂದರೆ ನಾರಾಯಣ ನೀರಲ್ಲಿ ಇರಲಿಕ್ಕೆ ಹೋಗಿ ನೀರನ್ನೇ ತನ್ನ ಆಸರೆಯನ್ನಾಗಿಸಿಕೊಂಡವ ನಾರಾಯಣ. ಆದ್ರಿಂದ ಅವನು ಆಚರಿಸಿಕೊಂಡಿರತಕ್ಕಂಥ ನೀರು ಏನು ಕೇಳಿದರೆ ಅವನ ನೀರೆಯೇ, ನೀರೇ ನಾರಾಯಣ, ನೀರೆಯೇ ನಾರಾಯಣ ನೆಲೆಗೊಂಡ ನೀರು. ಹಾಗೆ ಇವಳು ಹೇಳ್ತಾಳೆ ಬಹಳ ಚಂದವಾಗಿ, ನದೀಶು ನದಿಗಳಲ್ಲಿ, ಅದು ಎಂಥ ವಿಚಿತ್ರವಾದ ನದೀಶು, ಹಂಸ ಸ್ವರ ನಾದಿತಾಸು, ಹಂಸ ಹಕ್ಕಿಗಳು ಬಹಳ ಚಂದವಾಗಿ ಕೂಗ್ತಾ ಇರಬೇಕಾದ್ರೆ, ಅಂದ್ರೆ ಅವುಗಳು ಓಡಾಡಿಕೊಂಡಿರಬೇಕು. ಕ್ರೌಂಚಾವಗುಷ್ಟ ಸ್ವರ ಶೋಭಿತಾಸು, ಮತ್ತೆ ಕೊಕ್ಕರೆಗಳು ಬಹಳ ಚಂದವಾಗಿ ಕ್ರೋ ಕ್ರೋ ಶಬ್ದ ಮಾಡ್ತಾ ಇರುವ ಹೊತ್ತುಗಳಲ್ಲಿ, ಅಂತಹ ಹರಿಯುವ ನೀರಿನ ರಾಶಿಯಲ್ಲಿ ವಿಕೀರ್ಣ, ಮುಖ್ಯವಾಗಿ ಕಲ್ಪದ್ರುಮ ರಾಜಿತಾಸ್, ವಿಕೀರ್ಣ ಕೂಲದ್ರುಮ ರಾಜಿತಾಶ್, ವಿಶೀರ್ಣ ಕೂಲದ್ರುಮ ರಾಜ, ಅತ್ತ ಇತ್ತ ನದಿಯ ದಂಡೆಗಳೆಲ್ಲ ಜಾರಿ ಇರ್ತಾರೆ. ಅಲ್ಲಿ ಸೊಂಪಾಗಿ ಗಟ್ಟಿವಾಗಿ ಇನ್ನು ಬೀಳದಂತೆ ಮರ ತನ್ನನ್ನು ಇಟ್ಕೊಂಡಿರ್ತದೆ. ಇಂಥ ನದಿಗಳ ಜಾಗಗಳಲ್ಲೆಲ್ಲ ನನಗೆ ಭಾರಿ ಇಷ್ಟ, ಇರ್ತೇನೆ. ಯಾಕೆ ಅಂಥ ಕಡೆಗಳಲ್ಲೆಲ್ಲ ತಪಸ್ವಿಗಳಿರ್ತಾರೆ. ತಪಸ್ವಿ ಸಿದ್ಧ ದ್ವಿಜ ಸೇವಿತಾಸ್, ತುಂಬಾ ಜನ ತಪಸ್ವಿಗಳು, ಸಿದ್ಧ ಪುರುಷರು ಎಲ್ಲ ಅಂತ ನದಿ ತೀರಗಳನ್ನು ಆಯ್ಕೆ ಮಾಡಿರ್ತಾರೆ. ಮರಗಳ ತೋಪುಗಳಲ್ಲಿ ಅವರು ತಮ್ಮ ಬಿಡಾರವನ್ನು ಹಾಕಿರ್ತಾರೆ. ಹಣ್ಣುಗಳ ಜೊತೆಯಲ್ಲಿ ಅರಳಿದ ಕುಸುಮಗಳ ಪೂಜೆಯ ಪುನಸ್ಕಾರಗಳ ಹಿನ್ನೆಲೆಯಲ್ಲಿ ಎಲೆ ಆಹಾರ ಮಾಡಿಕೊಂಡು, ನೀರು ಕುಡಿದುಕೊಂಡು, ಮೂರೊತ್ತು ಮುಳುಗಿಕೊಂಡು ನಿರಂತರ ಸಾಧನೆ ಮಾಡುವವರು ಇರ್ತಾರೆ. ಹಾಗಾಗಿ ನನಗದು ಭಾರಿ ಇಷ್ಟದ ತಾಣಗಳು. ತುಂಬ ನಾನಲ್ಲಿ ಮೆಚ್ಚಿಕೊಳ್ಳುತ್ತೆ. ಹಾಗೆ ಗಜೇಶು ಗೋಷ್ಠೇಶು ತಥ ಆಸನೇಶು ಸರತ್ಸು ಪುಲ್ಲೋತ್ಪಲ ಪಂಕಜೇಶು, ನದಿಗಳು, ಸರೋವರಗಳು, ಅರಳಿ ನಿಂತ ತಾವರೆಗಳು, ಕಮಲಗಳು, ಅಷ್ಟೇ ಅಲ್ಲದೆ ಆನೆಗಳು ನೀರು ಕುಡಿಲಿಕ್ಕೆ ಬರ್ತಾರೆ. ಆನೆಗಳಲ್ಲಿ ದನಗಳು, ದನಗಳಲ್ಲಿ ವೃಷಭಗಳು, ಎತ್ತುಗಳು ನನಗೆ ಭಾರಿ ಇಷ್ಟ, ಅಲ್ಲಿ ನಾನಿದ್ದೇನೆ ಅಂತಾಳೆ. ಆಸನೇಶು, ಶುದ್ಧವಾದಂತಹ ಕೃಷ್ಣಾಜಿನ, ದರ್ಭೆ, ಬಟ್ಟೆ, ಇವೆಲ್ಲೆಲ್ಲದರಲ್ಲಿಯೂ ನಾನಿದ್ದೇನೆ. ಸಾಧನೆಗಾಗಿರುವಂಥದ್ದು. ಅವರ ಲೆಕ್ಕಾಚಾರ ಮಾಡಿಕೊಂಡಾಗ ತಪಸ್ವಿಗಳಿದ್ದಾರೆ, ನೀರುಗಳಿವೆ, ಹೂಗಳಿವೆ, ಪ್ರಾಣಿಗಳಿವೆ, ಎಲ್ಲ ಕಡೆ ನಾನಿದ್ದೇನೆ. ವಸಾಮಿ ನಿತ್ಯಂ ಸುಮಹೂತ ಗಾಸು, ತುಂಬ ನೀರು ತುಂಬಿದಲ್ಲೆಲ್ಲ ನಾನು ತುಂಬಿಕಿರ್ತೇನೆ. ಅಂದರೆ ನೀರು ಮಹಾಲಕ್ಷ್ಮಿಗೆ ಭಾರಿ ಇಷ್ಟ ಸ್ಥಾನ, ಅದನ್ನು ಇಷ್ಟಪಡಬೇಕು. ನೀರಿನ ಆಶಯ ನಮಗೆ ಬೇಕು. ನಾರಾಯಣನ ಇರ್ತಾನಲ್ಲ ಹಾಗೆ ಹೀಗೆ ಇರ್ತಾಳೆ. ತುಂಬ ನೀರು ಇರಬೇಕಂದ್ರೆ ಸಿದ್ಧೈ ಗಜೈಶ್ಚ ಅಗಲಿತ ಉದಕಾಸ್, ದೊಡ್ಡ ದೊಡ್ಡ ಆನೆಗಳೆಲ್ಲ ಬಂದು ಸೊಣ್ಣಿನಲ್ಲಿ ಮೇಲೆ ಎತ್ತಿ ಹಾಕಿ ಸೊನ್ನಿಲಲ್ಲಿ ಎಳೆದು ಕಮಲಗಳನ್ನು ಸಿಳಿದು ತಿಂದು, ಇಂಥ ಕಡೆ ನನಗೆ ಭಾರಿ ಇಷ್ಟ ಅಂತಾಳೆ. ಅಂದರೆ ಮೂಮೆಂಟ್ಸ್ ಉಪಯೋಗಿಸಿಕೊಂಡಿರಬೇಕು. ನೀರು ನಿಂತ ನೀರು ಆಗಬಾರದು, ಯಾವುದು ಬಳಕೆ ಇಲ್ಲದೆ ಎಲ್ಲಿಯೋ ಹೊಂದದಲ್ಲಿ ಗುಂಡಿಯಲ್ಲಿ ಬಿದ್ದ ನೀರು ಆಗಬಾರ್ದು. ಜಪದ ಅನುಷ್ಠಾನಕ್ಕೆಲ್ಲ, ಪ್ರಾಣಿಗಳಿಗೆಲ್ಲ ಉಪಯೋಗಕ್ಕೆ ಬರುವಂತಿರಬೇಕು. ಅಂಥ ಕಡೆಯಲ್ಲಿ ನಾನೇ ಇರ್ತೇನೆ. ಪ್ರಾಣಶಕ್ತಿಯ ಸಂಚಾರ ಆಗತಕ್ಕಂಥ ಕಥೆಗಳಿದ್ದಾಗಿ ಅಂಥ ಕಡೆಯಲ್ಲಿ ನಾನು ಯಾವತ್ತು ಬರ್ತೇನೆ ಅಂತಾಳೆ. ಅದರಂತೆ ಮುಖ್ಯವಾಗಿ ರಾಜನಲ್ಲಿ, ದೊಡ್ಡ ದೊಡ್ಡ ಅರಸರಲ್ಲಿ ನಾನಿದ್ದೇನೆ. ರಾಜೇಂದ್ರೇ ಸಿಂಹ ನರೇಂದ್ರೇ ಸಿಂಹಾಸನೆ, ಅವನ ಸಿಂಹಾಸನ, ಅದರಲ್ಲಿ ನಾನೇ ಸಿಂಹಾಸನದಲ್ಲಿ ಕೂತ್ಕೊಳ್ಳುವ ಮಂಚದಲ್ಲಿ, ಅಂದರೆ ದೊಡ್ಡವರ ಆಸನಗಳಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಬಹಳ ಪ್ರಕಾರದಲ್ಲಿರ್ತಾಳೆ. ಸಂಪತ್ತಿನ ದೇವತೆ ಅಂದರೆ ಅದು ಒಂದು ಮಾತ್ರ ಅಲ್ಲ, ವಿದ್ಯೆಯ ಸಂಪತ್ತು, ಆರೋಗ್ಯದ ಸಂಪತ್ತು. ಹಾಗಾಗಿ ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಅಂತ
ಮಕ್ಕಳಿಗೆ ಕೊನೆಗೆ ಪಾಠ ಮಾಡುವಾಗ ಹೇಳಿದ್ದವರು, ನೀನು ಯಾವ ಕಾಲದಲ್ಲಿಯೂ ದೊಡ್ಡವರ ಹತ್ತಿರ ಅವರ ಆಸನದಲ್ಲಿ ಹೋಗಿ ಕೂತ್ಕೊಳ್ಬೇಡ, ಅವರು ಕೂತ ತಾಣದಲ್ಲಿ ನೀನು ಕೂತಿರಬೇಡ, ಕೂತು ಒಂದು ಉಸಿರು ಬಿಡುವುದು ತಪ್ಪು ಅಂತಾರೆ ಅವರು. ತೇಷಾಂ ತ್ವಯಾಸನೆ ನ ಪ್ರಶ್ವಸಿತವ್ಯಂ. ಯಾರದ್ದೋ ಯಾವುದೋ ಅಧಿಕೃತವಾದ ಆಸನದಲ್ಲಿ, ಪ್ರದೇಶದಲ್ಲಿ, ಮಣೆಯಲ್ಲಿ ನೀನು ಒಂದು ಅರೆಕ್ಷಣ ಒಂದು ಉಸಿರು ಕೂತ್ಕೊಳ್ಳಷ್ಟು, ಒಂದು ಉಸಿರು ಬಿಡುವಷ್ಟು ಕಾಲ ಕೂತಿರ್ಲಿಕ್ಕಿಲ್ಲ, ಅದು ತಪ್ಪಾಗ್ತದೆ. ಮಹಾಲಕ್ಷ್ಮಿಯ ವಿಶೇಷವಾದಂಥ ಅನುಗ್ರಹಕ್ಕೆ ಪಾತ್ರವಾದಂಥ ಅದು ಪೀಠ ಅನಿಸ್ತದೆ. ಹಾಗಾಗಿ ಬಹಳ ಚಂದವಾಗಿ ವಿದ್ಯಾಲಕ್ಷ್ಮಿ ಅಧಿದೇವತೆಯ ಆಸನದಲ್ಲಿ ಕೂತ್ಕೊಳ್ಳುವಂಥದ್ದು ವ್ಯಾಸಪೀಠದ ಹಾಗೆ. ಮಹಾಲಕ್ಷ್ಮಿ ಮಾತಿನಲ್ಲಿ ಬಹಳ ತುಂಬಿಕೊಂಡಿದ್ದಾಳೆ, ಶಾಸ್ತ್ರಗಳಲ್ಲಿ ನೆಲೆಗೊಂಡಿದ್ದಾಳೆ, ವೇದ ಪುರುಷಳ ವಿಶೇಷವಾದ ಆರಾಧನೆಯಲ್ಲಿ ನಿತ್ಯ ಶ್ರುತಿ ಅಭಿಮಾನಿಯಾಗಿ ನಿಂತವಳಾಗೆ ತಾನೆ. ಹಾಗಾಗಿ ಇದನ್ನು ಬಹಳ ಚಂದವಾಗಿ ಅವಳು ಹೇಳ್ತಾಳೆ. ಸತ್ಪುರುಷೆ, ಒಳ್ಳೆ ವ್ಯಕ್ತಿಯಲ್ಲಿ ನಾನು ನಿತ್ಯ ಇರ್ತೇನೆ. ಸಜ್ಜನನಲ್ಲಿ ಯಾರ ಮನೆಯಲ್ಲಿ ನಿತ್ಯ ಪೂಜೆ ಪುನಸ್ಕಾರ ಆಗ್ತದ ಅಲ್ಲಿ ನಾನು ಉಂಟೆ ಅಂತಾಳೆ. ಎಷ್ಟು ಸುಲಭ ನೋಡಿ. ನೀವೆಲ್ಲ ಹೇಳಿಕೊಂಡದ್ದು ನೋಡಿಕೊಂಡ್ರೆ ಯಾವುದು ನಮಗೆ ದಕ್ಕುವುದೇ ಇಲ್ಲ. ಮಹಾಲಕ್ಷ್ಮಿಯನ್ನು ಓಡಿಸ್ತೀನಿ ಅಂತಲ್ಲ ಅವಳು ಹೇಳ್ತಾಳೆ. ಒಂದು ಸಣ್ಣ ಸೂತ್ರ ಹೇಳ್ತಾಳೆ, ಯಸ್ಮಿನ್ ಜನಃ ಅವ್ಯಭುಜಂಜುಹೋತಿ ಗೋಬ್ರಾಹ್ಮಣಂಚ ಅರ್ಚತಿ ದೇವತಾಶ್ಚ. ಯಾರು ಪ್ರತಿನಿತ್ಯ ಮನೆಯಲ್ಲಿ ಅಗ್ನಿಯನ್ನು ಉರಿಸುತ್ತಾನೋ, ಅಗ್ನಿಯನ್ನು ಬೆಳೆಸುತ್ತಾನೋ, ಅಗ್ನಿ ಮಾಧ್ಯಮದಲ್ಲಿ ಪೂಜೆ ಪುನಸ್ಕಾರಗಳನ್ನು ವೈಶ್ವದೇವಾದಿಗಳಿಂದ ನಡೆಸಿಕೊಡ್ತಾನೋ, ಜನಗಳಿಗೆ, ತಿಳಿದವರಿಗೆ, ಜ್ಞಾನಿಗಳಿಗೆ, ಅತಿಥಿಗಳಿಗೆ ಆಹಾರಾದಿಗಳ ಆತಿಥ್ಯಗಳ ವ್ಯವಸ್ಥೆಯನ್ನು ನಡೆಸಿಕೊಡ್ತಾನೋ, ಹಾಗೆಯೇ ಭಗವಂತನ ಸಮಾರಾಧನೆಯನ್ನು ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಡ್ತಾನೆ. ಕೇಳಿದ್ರೆ ಇವಳು ಹೇಳ್ತಾಳೆ ಯಾವ ಟೈಮಲ್ಲಿ ಕೇಳ್ತಾಳೆ. ಅವರು ಬೆಳಿಗ್ಗೆ ಆಫೀಸಿಗೆ ಹೋಗಿ ಬರುದು, ಮತ್ತೆ ಮಧ್ಯಾಹ್ನ ಮಿಂದು ಊಟ ಮಾಡುವಾಗ ಪೂಜೆ ಮಾಡಿ ಒಂದು ಬತ್ತಿ ತೋರಿಸಿ, ಊದುಬತ್ತಿ ತೋರಿಸಿ ಮತ್ತೆ ಊಟ ಮಾಡುದು. ಕೆಲವೊಮ್ಮೆ ಊಟ ಮಾಡೋಕ್ಕಿಂತ ಮೊದಲು ಮಾಡ್ತಾನೆ, ಮತ್ತೆ ಕೆಲವೊಮ್ಮೆ ಮರೆತು ಹೋದ್ರೆ ಊಟಕ್ಕೆ ಆನಂದ ಕೈ ತೊಳೆದ ನಂತರ ಊದುಬತ್ತಿ ತೋರಿಸುತ್ತುಂಟು. ಕೆಲವೊಮ್ಮೆ 2 ಗಂಟೆಗೂ ಗಂಟಾವಣೆ ಎಲ್ಲ ಆಡ್ತದೆ, ಕೆಲವೊಮ್ಮೆ 1 ಗಂಟೆಗೂ ಎಲ್ಲ ಆಡ್ತದೆ. ಇದು ಪ್ರಯೋಜನ ಇಲ್ಲ ಅಲ್ಲ, ಇದು ನಾನು ಹೇಳಿದ್ದಲ್ಲ ಅಂತ. ಕೆಲವರ ಮನೆಯಲ್ಲಿ ಹವನಗಳು, ಪೂಜೆ ಪುನಸ್ಕಾರಗಳು ಭಯಂಕರ ಬೇಗ ಮುಗೀತದೆ, ಸೂರ್ಯ ಬರೋ ಮುಂಚೆ ಆಗಿ ಹೋಗ್ತದೆ. ನಮ್ದು ಮನೆಯಲ್ಲಿ ಹಾಗೆ ಅಂತಾನೆ. ನನಗೆ ನಗು ಬರ್ತದೆ. ಒಂದು ಬಹಳ ಹತ್ತಿರದಲ್ಲಿ ಒಂದು ದೇವಸ್ಥಾನ ಇದೆ. ಅವರು ಪರ್ಮನೆಂಟ್ ಆಗಿ ಹೇಳ್ತಾರೆ, ನಮ್ಮಲ್ಲಿ ಇಲ್ಲಿ ಯಾವಾಗಲೂ 6:45ಕ್ಕೆ ಪೂಜೆ. ಕೊಟ್ಟಿಗೆಗೆ ಹೋದ್ರೆ 5 ಗಂಟೆಗೆ ದನ ಹೇಳ್ತದೆ, ಹಾಲು ಕೊಡ್ತದೆ. ಸೂರ್ಯೋದಯ ಆಗುವುದು 7 ಗಂಟೆಗೆ, ಅದು ಹೇಗೆ ಪೂಜೆ ಆಗ್ತದೆ? ಯಾರು ಹೇಳೋದು ಅವರಿಗೆ ಪಾಠ? ಕೇಳೋದು ಎಲ್ಲಿ ಉಂಟವರು? ಮತ್ತೆ ಕೇಳಿದ್ರೆ ಹೇಳ್ತಾರೆ, ಇದು ನಮ್ಮ ಅಪ್ಪಯ್ಯನ ಕಾಲದಲ್ಲಿ ಹೀಗೆ, ಅವನಪ್ಪನ ಕಾಲದಲ್ಲಿ ಹೀಗೆ ಆಗ್ತಿತ್ತು, ಇಲ್ಲಿ ಊರಿನವರೆಲ್ಲ ಹಾಗೆ ಆಗ್ತದೆ ಹೇಳಿದ್ದಾರೆ. ಅದ್ರಾಜಿಗೆ ಅವರು ಬರುವುದಿಲ್ಲ. ಅಷ್ಟೊತ್ತಿಗೆ ಬರ್ತಾರೆ, ಗಂಟೆ ಹೊಡಿತಾರೆ, ಹೋಗ್ತಾರೆ. ಅವರು ಮತ್ತೆಂತ ಮಾಡ್ತಾರೆ ಅವರು ಕೇಳೋದು ನಾನು. ಅವ್ರು ಮತ್ತೆ ಮಲಗ್ತಾರೆ, ಮತ್ತೆಂತ. ಇದು ಯಾವ ಗ್ರಾಚಾರ? ಇದು ಪ್ರಯೋಜನ ಆಗಲಿಲ್ಲ. ಇವಳು ಹೇಳ್ತಾಳೆ, ಹೋಮ ಹವನ ಆಗ್ತದ? ಆಗ್ತದೆ. ದನಗಳಿಗೆ ಮೇವು ಹಾಕ್ತೀರಾ? ಹಾಕ್ತೇವೆ. ಗೋಪೂಜೆ ಆಗ್ತದ? ಅದು ನಡೀತದೆ. ಮತ್ತೆ ದೇವರ ಪೂಜೆ ಪುನಸ್ಕಾರಗಳು ಎಲ್ಲ ಆಗ್ತದೆ. ಅದು ಯಾವ ಸಮಯದಲ್ಲಿ ಆಗ್ತದೆ? ಹೇಳಿದ ಸಮಯದಲ್ಲಿ ಆಗುದಿಲ್ಲ ಆದ್ರೆ ನಾನು ಬರುವುದಿಲ್ಲ. ಕಾಲೇ ಚ ಪುಷ್ಪೈ ಬಲಯ ಕ್ರಿಯಂತೆ. ಹೂಗಳು ಅರಳುವುದು ಸೂರ್ಯೋದಯದ ಹತ್ತಿರದಲ್ಲಿ, ತಂಪು ಬರುವುದು ಆಗವೇ ಸಿಗುವುದು. ನಮ್ದೆಲ್ಲ ಹಣೆ ಬರಹ ಪೂಜೆ ಪುನಸ್ಕಾರಗಳು ಒಂದು ದಿನ, ಹೂಪತ್ರೆಗಳ ಸಂಪಾದನೆ ಮಗದೊಂದು ದಿನ. ಹೀಗಾಗಿ ಎಲ್ಲ ಯಾತಯಾಮಂ ಗತರಸಂ ಇದ್ದಾಗೆ ಯಾವುದರದ್ದು ಪರಿಮಳ ಆಗಲಿ, ಚೆಲುವಾಗಲಿ, ಅದರ ನಳನಳಿಸತಕ್ಕಂಥ ಅದರ ಒಂದು ಚೈತನ್ಯ ಆಗಲಿ, ಅದು ದೇವರ ಪಾದಕ್ಕೆ, ದೇವರ ಅಲಂಕಾರಕ್ಕೆ ಸಿಗುವುದಿಲ್ಲ. ಅದು ತಪ್ಪು. ಅದರಿಂದ ಯೋಗ್ಯವಾದ ಕಾಲದಲ್ಲಿ ಯೋಗ್ಯವಾದ ಹೂಗಳಿಂದ ಯೋಗ್ಯವಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಆಗಬೇಕು. ಅಂತ ಕಡೆ ನಾನಿರ್ತೇನೆ. ತಸ್ಮಿನ್ ಗೃಹೇ ನಿತ್ಯಮುಪೈಮಿ ವಾಸಂ. ಅಂತ ಮನೆಯಲ್ಲಿ, ಇದು ಮನೆಯ ಕಥೆ ಹೇಳಿ, ಅಂತ ಮನೆಯಲ್ಲಿ ನಾನು ಯಾವತ್ತೂ ಇರ್ತೇನೆ. ಸಮಯಕ್ಕೆ ಸರಿಯಾಗಿ ಆಗುವ ಧರ್ಮ ಸೇವೆಗಳು ಎಲ್ಲಿ ಸಂದಾಯ ಆಗ್ತದೋ ಅಲ್ಲಿ ನಾನಿರ್ತೇನೆ. ಒಬ್ಬ ಓದುಗ, ಅವನು ನನಗೆ ಭಾರಿ ಇಷ್ಟ. ಒಬ್ಬ ಧರ್ಮ ಪ್ರಕಾರದಲ್ಲಿ ಆಡಳಿತ ಮಾಡುವವ, ನೋಡಿಕೊಳ್ಳುವವ ನನಗೆ ತುಂಬ ಇಷ್ಟ. ಒಬ್ಬ ಚೆಂದಾಗಿ ನೆಲವನ್ನು ಹಸನು ಮಾಡಿ ಪದಾರ್ಥಗಳನ್ನು ತೆಗಿತಾನೆ, ಕೃಷಿ ಮಾಡ್ತಾನೆ, ಅವನು ನನಗೆ ತುಂಬ ಇಷ್ಟ. ಒಬ್ಬ ಬಹಳ ಸುಂದರವಾಗಿ
ಯೋಗ್ಯರನ್ನು ಆಯ್ಕೆ ಮಾಡಿಕೊಂಡವರ ಬೇಕಾದ ಸೇವೆ ಪರಿಚರ್ಯೆ ಮಾಡ್ತಾನೆ. ಅವನು ನಮಗೆ ಭಾರಿ ಇಷ್ಟ. ಅಂಥವರಲ್ಲಿದ್ದೇನೆ ಅಂತಾಳು. ಸ್ವಾಧ್ಯಾಯ ನಿತ್ಯೇಶು, ನಿರಂತರವಾಗಿ ಯಾವಾಗಲೂ ಓದ್ತಾ ಇರಬೇಕು ಒಳ್ಳೆಯ ಸಂಗತಿಗಳನ್ನು ಅಧ್ಯಯನ ಮಾಡತಕ್ಕಂತಹ ಸದಾ ದ್ವಿಜೇಶು, ಬ್ರಾಹ್ಮಣರಲ್ಲಿ ನಾನಿರುತ್ತೇನೆ. ಕ್ಷತ್ರೇಚ ಧರ್ಮಾವಿರತೆ ಸದೈವ, ನಾನು ಕ್ಷತ್ರಿಯನಲ್ಲಿಯೂ ನನಗಿಷ್ಟ ಇರ್ತೇನೆ. ಅವನು ಧರ್ಮದ ಮೇಲೆ ಬದುಕಿರಬೇಕು, ಅವನು ಅಧರ್ಮ ಮಾಡಬಾರ್ದು. ಲಂಚ, ಮೋಸತನ, ಜನರನ್ನು ಸುಲಿಗೆ ಮಾಡುವುದು, ಇತ್ತ ಕಡೆಯಲ್ಲಿ ಕೊಡುವ ಹಾಗೆ ನಾಟಕ ಮಾಡಿ ಅತ್ತ ಕಡೆ ಬಹಳಷ್ಟು ಕಡೆಯಿಂದ ಅವರಿಗೆ ಗೊತ್ತಾಗದಂತೆ ಬೋಳಿಸುವುದು, ಈ ಪ್ರಕಾರದ ರಾಜಕೀಯಕ್ಕೆ ನಾನು ಬೆಂಬಲ ಕೊಡುವುದಿಲ್ಲ. ಅಲ್ಲಿ ನಾನು ದುಡ್ಡು ಟೊಣ್ಣೆ ಮಾಡ್ತೇನೆ, ಸಂಪತ್ತು ಇಲ್ಲದ ಹಾಗೆ ಮಾಡ್ತೇನೆ ಅಂತಾಳು, ಕೊಡುವುದಿಲ್ಲ ಅಂತಾಳು. ಮೋಸ ಪ್ರಕಾರದ್ದಿಲ್ಲ. ಮನುಷ್ಯರನ್ನು ಸೋಮಾರಿಗಳನ್ನಾಗಿಸತಕ್ಕ, ಅವರನ್ನು ಏಮಾರಿಸಿಕೊಂಡು ಅವರ ಸೊತ್ತನ್ನು ಕಬಳಿಸುವ ಕತೆಗೆ ನಾನಿಲ್ಲ ಅಂತಾಳ. ಅವರಿಗೆ ಬೇಕಾದಂತಹ ಸಹಜವಾದ ನಿತ್ಯವಾದ ಸೌಕರ್ಯಗಳನ್ನು ಕಲ್ಪಿಸಿ ಕೊಡುವಲ್ಲಿ ಯೋಗ್ಯ ಪ್ರಕಾರದಲ್ಲಿ ಸಂಪಾದನೆ ಮಾಡತಕ್ಕಂತಹ ಆಡಳಿತ ಬೇಕು ನನಗೆ. ಅದರಂತೆ ವೈಶ್ಯೇಚ ಕೃಷಿಯಾಭಿರತೆ ವಸಾಮಿ, ಯಾರು ಕೃಷಿಯಲ್ಲಿ ಬಹಳಷ್ಟು ತೊಡಗಿರ್ತಾನೆ, ಅದರಲ್ಲಿ ಆಸಕ್ತನಿರ್ತಾನೆ, ಭೂಮಾತೆ ಅಂತ ಹೇಳುತ್ತಾ ಗುದ್ದಲಿ ಹಾಕುವ ಮುಂಚೆಯೇ ಆ ಮಣ್ಣನ್ನು ಮಣ್ಣಿಗೆ ಮೆತ್ತಿಕೊಂಡು ಬಹಳ ಅದ್ದೂರಿಯಾಗಿ ಯಾರು ಸೇವೆ ಮಾಡ್ತಾನೆ ಅವನಿಗೆ ನಾನು ಸಿಗ್ತೇನೆ. ಅದರಂತೆ ಶೂದ್ರೇಚ್ಛ ಶುಶ್ರೂಷಣ ನಿತ್ಯ ಮುಕ್ತಿಯುಕ್ತೆ, ನಿರಂತರವಾಗಿ ಕಷ್ಟದಲ್ಲಿದ್ದವರಿಗೆ ಉಪಕಾರ ಆಗುವಂತೆ ಸೇವೆ ಮಾಡತಕ್ಕಂತಹ ವ್ಯಕ್ತಿಯಲ್ಲಿ, ಪರಿಚಾರಕನಲ್ಲಿಯೂ ಸೇವಕನಲ್ಲಿಯೂ ನನ್ನ ವಿಶೇಷವಾದಂತಹ ಸನ್ನಿಧಾನ ಇರ್ತದೆ. ಮತ್ತೆ ಇರ್ತೇನೆ, ನಾನು ಬರ್ತೇನೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ ಅಲ್ವಾ? ರುಕ್ಮಿಣಿ ಕೇಳ್ತಾ ಇರೋದಲ್ಲ, ಹೇಳ್ತಾಳೆ ಇವಳು ಮಹಾಲಕ್ಷ್ಮಿ, ನಾನು ಇರುವುದು ಅಂದ್ರೆ ಹೀಗೆ. ಹೇಗೆ ಕೇಳಿದರೆ ಇರುವ ಹಾಗೆ. ಹೀಗಿರುವುದು ನಾನು ಯಾರಲ್ಲಿ ಇಲ್ಲ, ನಾನಿರುವುದು ನಾರಾಯಣನಲ್ಲಿ, ಅದು ತಿಳ್ಕೊಳ್ಳಿ. ನಾರಾಯಣೇ ತ್ವೇಕ ಮನಾವಸಾಮಿ ಸರ್ವೇಣ ಭವೇನ ಶರೀರಭೂತ. ನಾನು ದೈಹಿಕವಾಗಿ ಒಂದೊಮ್ಮೆ ಯಾರನ್ನಾದರೂ ಅಲಿಂಗನೆ ಮಾಡಿಕೊಂಡು ಒಪ್ಪಿಕೊಂಡು ಇರ್ತೇನೆ ಹೇಳಿದರೆ ಅದು ನಾರಾಯಣನಲ್ಲಿ ಮಾತ್ರ. ನನ್ನನ್ನು ನೀವು ದೈಹಿಕವಾಗಿ ಕರೀಲಿಕ್ಕಿಲ್ಲ, ಬರಲಿಕ್ಕಿಲ್ಲ, ಅದು ಹೇಳುವುದಿಲ್ಲ ವಿಷಯ. ನಾನು ನಾರಾಯಣನಲ್ಲಿ ಮಾತ್ರವೇ ನನ್ನದು ಪರಿಪೂರ್ಣವಾದ ಮನಸ್ಸು, ಒಂದೇ ನನ್ನ. ಆದ್ರಿಂದ ನಾನು ನನ್ನನ್ನು ನೀವು ಕರೆಯುವಾಗ ನಾರಾಯಣ ಜೊತೆಯಲ್ಲಿ ಕರೆದ್ರೆ ಮಾತ್ರ ನಾನು ಬರುವುದು. ಅವನನ್ನು ಉಪೇಕ್ಷೆ ಮಾಡಿ, ಅವನು ಬೇಡ ಅಂತ ಹೇಳಿ, ಅವನು ಯಾರು ಅಂತ ತಿಳಿಸಿ ಕೊನೆಗೆ ಅದು ನಾನೇ ಹೇಳಿದ್ರೆ ನಾನು ಯಾಕೆ ಬರ್ತೇನೆ? ನೋಡಿ, ಜೋರಾಗ್ತಾಳ ಅವಳು, ಬರೋದಿಲ್ಲ ಅಂತ. ನಾರಾಯಣೇತು ಅಂತಾಳೆ, ಒಬ್ಬನೇ ವಿಶೇಷ. ತುಕಾರ ವಿಶೇಷವನ್ನು ಹೇಳ್ತದೆ, ತುನಾ ಸರ್ವಾನ್ನ ನೃಣಜ್, ಉಳಿದವರನ್ನು ಯಾರನ್ನು ನಾನು ಹೇಳುವುದಿಲ್ಲ. ನನ್ನ ಮಗ ಇದ್ದಾನೆ ಚತುರ್ಮುಖ, ನಾನು ಅವನನ್ನು ಬೈತಲೆಯಿಂದ ಸೃಷ್ಟಿ ಮಾಡಿದ್ದೇನೆ. ನನಗೆ ನಾರಾಯಣನೇ ಗರ್ಭವನ್ನು ಕೊಟ್ಟವ, ಇಡೀ ಬ್ರಹ್ಮಾಂಡ ಎತ್ತಿದ್ದೇನೆ ನಾನು. ಆ ನನ್ನ ಮಗನ ಚತುರ್ಮುಖನ ತಲೆಯನ್ನು ಕತ್ತರಿಸಿದವ ಇದ್ದಾನೆ ರುದ್ರ, ಅವನಿಗೆ ನಾನು ಹೊಡಿಲಿಕ್ಕುಂಟು, ಬಿಲ್ಲು ಬಗ್ಗಿಸ್ಲಿಕ್ಕುಂಟು, ಬಾಣ ತೆಗಿಲಿಕ್ಕುಂಟು. ನಾನು ನನಗೇನು ಕಡಿಮೆ ಇಲ್ಲ ನನ್ನ ಸಾಮರ್ಥ್ಯಕ್ಕೆ. ಯಾರನ್ನು ಬೇಕಾದರೂ ಯಾವುದೇ ಅಧಿಕಾರದಲ್ಲಿ ಕುಳಿತುಕೊಳ್ಳಿರಿಸ್ತೇನೆ. ಹಾಗೆ ಹೇಳ್ತಾಳೆ ಇವಳು ಬಹಳ ಜೋರಾಗಿ. ಯಾರ್ಯಾರನ್ನು ಏನೇನು ಹೇಳಲಿಕ್ಕೆ ಹೋಗಬೇಡಿ. ನನ್ನ ಮಗನನ್ನು, ನನ್ನ ಮೊಮ್ಮಗನನ್ನು, ನನ್ನ ಪರಿಚಾರಕರನ್ನು, ಇವರನ್ನೆಲ್ಲ ನನ್ನ ಇನಿಯ ಅಂತ ಕರಿಬೇಡಿ. ನಾರಾಯಣನೇ ಶಿವನು, ನಾರಾಯಣನೇ ಅಗ್ನಿಯು, ನಾರಾಯಣನೇ ಹಾಗೆಲ್ಲ ಎಲ್ಲ ಹೇಳಲಿಕ್ಕೆ ಹೋಗಬೇಡಿ ನೀವು. ನಾರಾಯಣ ನಾರಾಯಣ, ಬ್ರಹ್ಮನ ಅಪ್ಪ, ಶಿವನ ಅಜ್ಜ, ಇಂದ್ರಾದಿಗಳಿಗೆ ಪಿಜ್ಜ ಇದ್ದಾನೆ. ಅವನ ವಾಹನ ಗರುಡ, ಅವನು ಗರುಡ ಅಲ್ಲ. ಅವನ ಪೀಠ ಅನಂತ ಶೇಷ, ಅವನು ಶೇಷ ಅಲ್ಲ. ಅವನ ಮಗ ಬ್ರಹ್ಮ, ಅವನಲ್ಲ. ಹಾಗಿರುವಾಗ ಎಲ್ಲವೂ ಅವನಾಗುವುದು ಹೇಗೆ? ಎಲ್ಲವೂ ಅವನ ಅಧೀನದಲ್ಲಿ ಇರುವುದರಿಂದ ನಾವು ಹಾಗೆ ಹೇಳುದು. ಎಲ್ಲ ನೀನೇ ಮಾರಾಯ, ಇಲ್ಲಿ ಎಲ್ಲ ನೀನೇ ಮಾರಾಯ ಇಲ್ಲಿ ಹೇಳಿದ್ರೆ, ಇಲ್ಲಿ ಯಾವುದೆಲ್ಲ ಕೆಲಸ ಮಾಡಲಿಕ್ಕೆ, ಯಾರೆಲ್ಲ ಯಾವುದನ್ನೆಲ್ಲ ನಡೆಸಿಕೊಡ್ಲಿಕ್ಕೂ ನೀನು ಹೇಳಿದೇ ಆಗುವುದು, ಮತ್ತೇನಲ್ಲ, ಹೇಳಿಕೊಂಡ ಹಾಗೆ. ಹಾಗಿರುವಾಗ ಎಲ್ಲವೂ ಅವನಂದಾಗ ಅಲ್ಲಿರ್ತಕ್ಕಂಥ ಬಿದ್ದುಕೊಂಡ ಕಸಬರಿಕೆಯು ಅವನಂತ ಅರ್ಥ ಮಾಡುವುದಲ್ಲ.
ನೆನಪಿಟ್ಟುಕೊಳ್ಳಿ ಹಾಗೆ. ಅದನ್ನು ಹೇಳಿದ ನಾರಾಯಣ ದ್ವೇಗಮನ, ನಾನು ಒಂದೇ ನಾರಾಯಣನಲ್ಲಿ ಮಾತ್ರ ನನ್ನದು ಮನಸ್ಸು, ಪೂರ ಅಲ್ಲಿ ಇರುವುದು ನಾನು. ಸರ್ವೇಣ ಭಾವೇನ ಶರೀರಭೂತ, ನಾನು ಪರಿಪೂರ್ಣವಾಗಿ ಶಾರೀರಿಕವಾಗಿ ನೆಲೆಗೊಂಡದ್ದು ನಾರಾಯಣನಲ್ಲಿ ಮಾತ್ರ. ಮತ್ತೆ ಇಲ್ಲೆಲ್ಲ ಇದ್ದೇನೆ 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 ಎಲ್ಲ ಹೇಳಿಕೊಂಡದ್ದು ಕತೆ ಅಂತದ್ದು ನೀನು, ಅದು ವಿಷಯ ಹೇಳುತ್ತೇನೆ ಕೇಳಿ ಅಂತಾಳ ಅವಳು. ನನ್ನ ವಿಷಯ ಬೇರೆ ಉಂಟು, ನಾನು ಹಾಗೆಲ್ಲ ಹೇಳುವುದಲ್ಲ, ಹೇಳಲಿಕ್ಕೆ ಬರುವುದೂ ಇಲ್ಲ ಹಾಗೆಲ್ಲ. ತಸ್ಮಿನ್ ಹಿ ಧರ್ಮ ಸುಮಹಾನ್ ನಿವಿಷ್ಟ ಬ್ರಹ್ಮಣ್ಯತಾಚ ಅತ್ರ ತಥಾ ಪ್ರಿಯತ್ವ. ದೇವರಲ್ಲಿ ಇರುವಂತಹ ಪೂರ್ಣವಾದ ಧರ್ಮ ಎಲ್ಲಿಯೂ ಇಲ್ಲ. ಸಕಲ ಗುಣ ಸಂಪೂರ್ಣ ಆದವನು ಭಗವಂತನಲ್ಲಿ ಇನ್ಯಾರೂ ಅಲ್ಲ. ಆದ್ದರಿಂದ ಗುಣ ಸಂಪೂರ್ಣದಲ್ಲಿಯೇ ನನ್ನದು ಪರಿಪೂರ್ಣವಾದಂತಹ ಪ್ರವೃತ್ತಿ ಇರುವಿಕೆ. ಇದು ಯಾರು ಇಲ್ಲಲ್ಲ, ಆದ್ರಿಂದ ನಾನು ಎಲ್ಲೂ ಇಲ್ಲ. ಮಹತ್ತರವಾದ ಎತ್ತರದಲ್ಲಿ ಇರತಕ್ಕಂಥ ದೇವರಲ್ಲಿ ಮಾತ್ರವೇ ನನ್ನದು ಪೂರ್ಣವಾದಂತಹ ಸರ್ವೀಸು, ಪೂರ್ಣವಾದ ಸೇವೆ, ಪೂರ್ಣವಾದಂತಹ ತಾತ್ಪರ್ಯ ರತಿ. ಉಳಿದವರ ಹತ್ತಿರದಲ್ಲಿ ನನ್ನದು ವಿಷಯ ಹಾಗಲ್ಲ. ದೇವರು ಜ್ಞಾನಪ್ರಿಯನು, ಅಂತ ಜ್ಞಾನಕ್ಕೆ ಕಾರಣವಾದಂತಹ ವೇದದ ಪುರುಷನು, ಅದರ ಅಭಿಮಾನಿಯಾಗಿ ನಿರಂತರವಾಗಿ ವೇದದ ಸೊಲ್ಲುಗಳಿಂದ ದೇವರನ್ನು ಮೆಚ್ಚಿಸುವವಳು ನಾನಿದ್ದೇನೆ. ಹಾಗಾಗಿ ನನಗೆ ಭಗವಂತ, ನಾನು ಅವನಿಗೆ ತುಂಬ ಅಚ್ಚುಮೆಚ್ಚಿನವಳು. ನನಗೆ ಅವನೊಬ್ಬನೇ ಪರಿಪೂರ್ಣವಾದ ಪ್ರಿಯ. ಹಾಗಾಗಿ ನಾನಲ್ಲಿ ಇದ್ದೇನೆ, ನೈಹಿಕವಾಗಿ ಇದ್ದೇನೆ. ಉಳಿದವರಲ್ಲಿ ನಾಹಂ ಶರೀರೇಣ ವಸಾಮಿ ದೇವಿ, ಮತ್ತೆಲ್ಲಿಯೂ ನಾನು ಶಾರೀರಿಕವಾಗಿ ಸಿಗುವುದಿಲ್ಲ. ನಾನು ಯಾರಿಗೂ ಶರೀರವಾಗಿ ಮುಟ್ಲಿಕ್ಕೆ, ಹಿಡಿಲಿಕ್ಕೆ, ನೋಡ್ಲಿಕ್ಕೆ ಸಿಗುವವಳಲ್ಲ, ಇರುವುದಿಲ್ಲ. ನಾನು ಪತಿವ್ರತೆ ಅಂದ್ರೆ ಹಾಗೆ, ನಾರಾಯಣನಲ್ಲಿ ಮಾತ್ರ ನಾನಿರುವುದು ಶಾರೀರಿಕವಾಗಿ. ಮತ್ತೆ ನನ್ನ ಅನುಗ್ರಹ ಭಾವ, ನನ್ನ ದೃಷ್ಟಿ, ನನ್ನ ಯೋಚನೆ, ನನ್ನ ಹಾರೈಕೆ, ಅದು ಎಲ್ಲ ಕಡೆ ಇರುವುದು ಅಷ್ಟು. ಇದು ವಿಷಯ. ನಾನಿರುವ ರೀತಿ ಆಗಿದ್ದೇನೆ. ಆದ್ರಿಂದ ನಾನು ಹೇಗೆ, ನಾನು ಅಲ್ಲಿ ಯಾಕೆ ಮಾತ್ರ ಹೇಳುವುದಿಲ್ಲ. ನೈವಮ್ಮಯ ಶಕ್ಯ ಮಿಹ ಅಭಿಧಾತು, ನೀನು ಯಾಕೆ ಬರುವುದಿಲ್ಲ, ಒಂದು ಸ್ವಲ್ಪ ಸಮಯ ಅಲ್ಲಿ ಬಂದು ಹೋಗ್ಬೋದಲ್ಲ, ಹಾಗೆಲ್ಲ ವಿಷಯ ಅಲ್ಲ ಅದು. ನಾನು ಅವಿಯೋಗಿನಿ ಅಂತ ನನ್ನ ಹೆಸರು, ಅಂದ್ರೆ ನಾನು ದೇವರನ್ನು ಬಿಟ್ಟು ಇರುವುದೇ ಇಲ್ಲ. ಲಕ್ಷ್ಮೀ ಮನಭಗಾಮಿನಿ ಅಂತ ಶ್ರೀ ಸೂಕ್ತ ಲಕ್ಷ್ಮಿಯ ಬಗ್ಗೆ ಪರಿಚಯಿಸುವಾಗ ಹೇಳ್ತದೆ, ದೇವರನ್ನು ಎಂದು ಬಿಟ್ಟಿರಲಾರದವರು. ಎಲ್ಲಿ ಎಲ್ಲ ದೇವರಿರ್ತಾನೆ, ಯಾವಾಗೆಲ್ಲ ದೇವರು ಸಿಗ್ತಾನೆ, ಅಲ್ಲಿ ಯಾವಾಗಲೂ ಎಲ್ಲ ಕಡೆಯೂ ಮಹಾಲಕ್ಷ್ಮಿ ಇದ್ದಾಳೆ. ಯಾವ ದೇಶದಲ್ಲಿಯೂ ದೇವರಿಲ್ಲದ ತಾಣ ಇಲ್ಲ, ಹಾಗಾಗಿ ಲಕ್ಷ್ಮಿ ಇಲ್ಲದ ಜಾಗ ಇಲ್ಲ. ಯಾವ ಕಾಲದಲ್ಲಿಯೂ ದೇವರಿಲ್ಲ ಆಗುವುದಿಲ್ಲ, ಅದರಿಂದ ಲಕ್ಷ್ಮಿ ಇಲ್ಲ ಆಗುವುದಿಲ್ಲ. ಅದನ್ನು ಸರ್ವ ದೇಶದಲ್ಲಿ ಸರ್ವಕಾಲದಲ್ಲಿ ಇಬ್ಬರೂ ಇದ್ದೇ ಇರ್ತಾರೆ. ಅದರಿಂದ ನಾನು ಉಳಿದ ಕಡೆ ಹೇಗಿರ್ತೇನೆ ಕೇಳಿದರೆ, ಭಾವೇನ ಯಸ್ಮಿನ್ ನಿವಸಾಮಿ, ನಾನು ಪುಂಸಿ ಎಲ್ಲರಲ್ಲಿ, ವಿಷಯದಲ್ಲಿ, ಯಾರಲ್ಲಿಯೂ ನಾನು ಭಾವದಲ್ಲಿ, ನನ್ನ ನೆನಪಿನಲ್ಲಿ ಅವರು ಇರ್ತಾರೆ, ನಾನು ಅವರನ್ನು ನೆನಪಿಸಿಕೊಳ್ತೇನೆ. ತ್ವಮ್ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಲ್ಲ ಭಾಮ್ಯಹಂ ಅಂತ ಕೇಳಿಕೊಂಡಾಗೆ ನನ್ನನ್ನು ಅವರು ಮಾತಾಡಿಸ್ತಾರೆ, ನನ್ನ ಇನಿಯನ್ನನ್ನು ಜಪಿಸ್ತಾರೆ ಅವರು, ಅವರಲ್ಲಿಗೆ ನಾನು ಅನುಗ್ರಹ ಮಾಡುತ್ತೆ. ಅಂಥವನು ಸವರ್ಧತೆ ಧರ್ಮ ಯಶೋರ್ಥ ಕಾಮೈ, ಅಂಥವನು ಧಾರ್ಮಿಕವಾಗಿ ಬೆಳಿತಾನೆ, ಯಶಸ್ವಿ ಆಗ್ತಾನೆ, ಕೀರ್ತಿ ಪಡಿತಾನೆ, ಸಂಪತ್ತಿನಿಂದ ತುಂಬಿ ತುಳುಕ್ತಾನೆ, ಬಯಕೆಗಳನ್ನೆಲ್ಲ ಈಡೇರಿಸಿಕೊಳ್ತಾನೆ. ಇಷ್ಟೆಲ್ಲ ಹೇಳಿಕೊಂಡ್ಲವಳು ಮೋಕ್ಷಕ್ಕೆ ಹೋಗ್ತಾನೆ ಹೇಳುವುದಿಲ್ಲ. ನಿಜವಾಗಿ ಮೋಕ್ಷವನ್ನು ಕೊಡುವುದರಲ್ಲಿಯೂ ಮಹಾಲಕ್ಷ್ಮಿ ಪಾತ್ರಳೆ. ಶ್ರೀಯೇ ಜಾತ ಶ್ರೀಯಾನಿರೀಯಾಯ ಶ್ರಿಯಂ ವಯೋ ಚರಿತ್ರಭ್ಯೋ ದದಾತಿ ಶ್ರಿಯಂ ವಸಾನಾಮೃತತ್ವಮಾಯನ್. ಆದರೂ ಇದರ ಬಗ್ಗೆ ತುಂಬ ಡಿಸ್ಕಸ್ ನಡೆದಿದೆ. ಕೃಷ್ಣನ್ ಇದರ ಬಗ್ಗೆ ತುಂಬ ಮಾತಾಡಿದ್ದಾನೆ. ಭಾರತವು ಗೀತೆ ಇದರ ಬಗ್ಗೆ ಹೇಳಿಕೊಂಡಿದೆ. ಅವ್ಯಕ್ತೋಪಾಸನೆಯ ಕಥೆಯನ್ನು ಎಷ್ಟು ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅಂತೇಳಿ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡಿಕೊಂಡು ಹೋದವರಿಗೆ ಸಂಪತ್ತುಗಳು ಸಿಗ್ತವೆ, ಸಮ ಯಶಸ್ವಿ ಆಗ್ತಾನೆ, ಗೌಜಿ ಎಲ್ಲ ಆಗ್ತದೆ. ಆದರೆ ತುಂಬ ರಿಸ್ಕಿ ಇರ್ತದೆ. ಲಕ್ಷ್ಮಿಯ ಪೂಜೆ ಎನ್ನುವುದು ಸುಲಭದ ಕಥೆ ಅಲ್ಲ. ಎಲ್ಲಿ ಎಡವಟ್ಟಾದರೂ ಸಿಕ್ಕಿ ಬೀಳ್ತಾನೆ, ಕೆಳಗೆ ಬೀಳ್ತಾನೆ. ಅದರ ಬದಲಿಗೆ ತುಂಬ ಸುಲಭವಾಗಿ ದೇವರ ಸೇವೆ ಮಾಡಿಕೊಂಡ್ರೆ ಸಂಪತ್ತು ಬರ್ತದೆ, ದೇವರು ಸಿಗ್ತಾನಲ್ಲ. ಕೊನೆಗೂ ದೇವರನ್ನು ಉಪಾಸನೆ ಮಾಡಿದ ಲಕ್ಷ್ಮಿ ಕೊಡುವುದಿಲ್ಲ. ತನ್ನ ಇನಿಯನನ್ನು ಮಾತಾಡಿಸದೆ ಕೊಳ್ಳದವ, ನಾರಾಯಣನ ಬಗ್ಗೆಯೇ ಹೇಳದವನಿಗೆ ಲಕ್ಷ್ಮಿಯನ್ನು ಎಂಥ ಪೂಜೆ ಪುನಸ್ಕಾರ ಮಾಡಿದ್ರು, ಎಷ್ಟು ದೊಡ್ಡ ಪಾಲು ಮಂಡಲ ಸೇವೆ ಮಾಡಿದ್ರು ನೀವು, ಅದರ ಮೇಲೆ ನೀವು ಉರುಳಾಡಿ ದೊಡ್ಡ ಮಟ್ಟಿನಲ್ಲಿ ಅದರ ಚೈತನ್ಯ ತುಂಬಿಕೊಂಡಾಗೆಲ್ಲ ಮಾಡಿಕೊಳ್ಳಿ, ಇಡೀ ರಾತ್ರಿ ಹಗಲೆಲ್ಲ 3 ಕಾಲ ಏನು 300 ಕಾಲ ನೀವು ಏನು ಬೇಕಾದ್ರೆ ಪೂಜೆ ಪುನಸ್ಕಾರ ನಡೆಸಿಕೊಳ್ಳಿ. ಅದು ನಾರಾಯಣನ ಮಡದಿ ಎನ್ನುವ ಮಂಡೆ ಇಲ್ಲ ಅಂತ ಆದರೆ ಏನು ಕೆಲಸ ಆಗುವುದಿಲ್ಲ. ಯಾಕೆಂದ್ರೆ ನೀವು ಮಾಡುವ ಒಂದು ಅಕ್ಷರದ ಒಂದು ಪುಷ್ಪವೂ ಸಹ ನಾರಾಯಣಿನ ಮೋಸ್ತುದೆ ಅಂದಾಗ ನಾರಾಯಣನ ಹೆಂಡತಿ ಅಂತ ಅರ್ಥ ಬರೋದ್ರಿಂದ, ಹೆಂಡತಿ ಯಾರವಳು ಅಂತ ಕೇಳುವಾಗ ನಾರಾಯಣ ನೆನಪಾಗದಿದ್ರಿ, ಅದಕ್ಕೆ ಅವಳು ಕೂತ ತಾಣವೇ
ವಿಷ್ಣು ವಾಮಾಂಗ ಸಂಸ್ಥಾಂ ಅಂತ ಭಗವಂತನ ತೊಡೆಯಲ್ಲಿ ಕೂತಿದ್ದಾಳಲ್ಲ, ಅದೇ ಚಿಂತನೆಯಲ್ಲಿ ಮೊದಲು ಹೇಳ್ತಾ ಬಂದಿದ್ದಾರಲ್ಲ. ಹಾಗಾಗಿ ಅವಳು ಕೂತವಳೆಯಲ್ಲಿಂದಲೇ ಮಂಟಪ ಚಿಂತನೆ ಮಾಡುವಾಗಲೇ ದೇವರ ತೊಡೆ ಗೊತ್ತಾಗುವುದಿಲ್ಲ. ಆದ್ರೆ ಕೂತವನು ದೇವರು ಅಂತ ಅರ್ಥ ಆಗುವುದಿಲ್ಲ. ಅಪ್ಪ ಹಿಡ್ಕೊಂಡದ್ದು ದೇವರು ಅಂತ ಗೊತ್ತಿಲ್ಲದಿದ್ರೆ, ನಾರಾಯಣ ಅಂತ ಗೊತ್ತಿಲ್ಲದಿದ್ರೆ ಇನ್ನೇನು ಪೂಜೆ ಪುನಸ್ಕಾರ ಮಾಡುದು? ಅದರಿಂದ ಅದು ಆಗುವುದೇ ಇಲ್ಲ ಹೇಳ್ತಾಳ ಅವಳು. ಅದನ್ನ ದೇವರನ್ನು ಒಪ್ಪಿರಿ, ನಾನು ನಿಮಗೆ ಬೇಕಾದಂತಹ ಕಸುಬುಗಳನ್ನು ಕೊಡುತ್ತೇನೆ. ಚತುರ್ವಿಧ ಪುರುಷಾರ್ಥದಲ್ಲಿ ಮೋಕ್ಷವನ್ನು ತಪ್ಪಿಸಿ ಅದರ ಜಾಗದಲ್ಲಿ ನಾನು ಯಶಸ್ಸನ್ನು ಹಾಕ್ತೇನೆ, ಕೀರ್ತಿಯನ್ನು, ಮುಂದಿನ ಶಾಶ್ವತವಾದ ಲೋಕಗಳೆಡೆಗೆ ತಮ್ಮನ್ನು ಬೆಳೆಸ್ತೇನೆ. ಶಾಶ್ವತ ಅಂದರೆ ಇಷ್ಟೇ, ಕಲ್ಪಸ್ಥಾಯಿ ಅಂತ ಅರ್ಥ. ಮಾಡ್ತೇನೆ ಅಂತ. ಹೀಗೆ ಬಹಳ ಸುಂದರವಾಗಿ ಮಹಾಲಕ್ಷ್ಮಿಯ ಚಿಂತನೆಗಳು, ಎಲ್ಲಿರ್ತೇನೆ ಅಂತ ಹೇಳುವ ಬಗೆಗಳು. ಧರ್ಮರಾಜ ಕೇಳುತ್ತಾನೆ ಮುಂದಕ್ಕೆ, ಪ್ರಾಯಶ್ಚಿತ್ತಗಳೇನಿವೆ? ಯಾವುದಕ್ಕೆ? ತಪ್ಪು ಮಾಡಿದವರಿಗೆ. ಎಂತ ತಪ್ಪು? ಉಪಕಾರ ಮಾಡಿದವನಿಗೂ ಉಪಕಾರ ಮಾಡದೆ ಕೂತವನಿಗೆ, ಕೃತಜ್ಞರಿಗೆ. ಹೌದು, ಪ್ರಾಯಶ್ಚಿತ್ತಂ ಕೃತಜ್ಞಾನಾಂ ಪ್ರಬ್ರೂಹಿ ವರದರ್ಶಮ ಅಂತ. ನನಗೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವವನ ಬಗ್ಗೆ, ಉಪೇಕ್ಷೆ ಮಾತ್ರ ಅಲ್ಲ, ಅಪಕರಿಸುವವನ ಬಗ್ಗೆ ಏನಾದರೂ ಪ್ರಾಯಶ್ಚಿತ್ತ ಉಂಟ ಹೇಳಿ. ಮಾತೃ ಪಿತೃನ್ನು ಗುರುವನ್ನು ಚೈವ ಈ ಅವಮನ್ಯಂತಿ ಮೋಹಿತ. ತಂದೆ ತಾಯಿಗಳನ್ನು, ಗುರುಗಳನ್ನು, 3 ಸದ್ದುಗಳು ಹಿಂದೆಯೂ ಬಂದಿದೆ. ಯಾರು ಧಿಕ್ಕರಿಸ್ತಾರೆ, ನಿರಭದ್ರ, ಅವರು ಲಜ್ಜೆ ಇಲ್ಲ, ಲಜ್ಜೆ, ಅವರು ನಾಚಿಗೆ ಕೇಡಿಗಳು, ಹೆಸಿಗೆ ಅನಿಸ್ತದೆ. ಅಂತವರ ಗತಿ ಅಂತ ತೇಷಾಂಗತಿ ಬ್ರೂಹಿ. ಅಂತವರು ಎಲ್ಲಿ ಸೇರ್ತಾರೆ ಹೇಳು ಮಾರಾಯ? ಭೀಷ್ಮರು ಹೇಳ್ತಾರೆ, ಎಂತ ಹೇಳುದು? ಕೃತಜ್ಞರಿಗೆ ತಂದೆ ತಾಯಿಗಳು ಉಪಕಾರ ಮಾಡಿರ್ತಾರೆ, ಗುರುಗಳು ಉಪಕಾರ ಮಾಡಿರ್ತಾರೆ, ಪ್ರಧಾನವಾಗಿ ಇವರನ್ನು ನಾವು ಗಮನಿಸಬೇಕು. ಹಾಗಿರುವಾಗ ಅವರನ್ನು ಕಡೆಗಣಿಸುವುದು ಕೃತಜ್ಞತೆಯ ಕತೆ. ಇಂಥವರಿಗೆ ಗತಿ ಅಂತ ಕೇಳ್ತೀಯಲ್ಲ ಮಾರಾಯ. ಕೃತಜ್ಞಾನಾಂ ಗತಿ ತಾತ ನರಕೆ ಶಾಶ್ವತಿ ಸಮಾಹ. ಪರ್ಮನೆಂಟ್ ಆಗಿ ನರಕವೇ, ಮತ್ತೆಂಥದ್ದು? ಮಾತಾಪಿತೃ ಗುರುಣಾಂಚ ನದಿಷ್ಟಂದಿ ಶಾಸನೆ. ಅವರು ಹೇಳಿದ್ದನ್ನು ಯಾರು ಕೇಳುವುದಿಲ್ಲ ಅಂತವರು ಕ್ರಿಮಿ ಕೀಟ ಪಿಪೀಲೇಶು ಜಾಯಂತೆ ಸ್ಥಾವರೇಶು ಚ. ಭೀಷ್ಮರು ಹೇಳ್ತಾರೆ, ಅವರು ಮುಂದೆ ಹುಟ್ಟುವುದು ಎಲ್ಲಿ ಗೊತ್ತುಂಟ? ಯಾವುದಕ್ಕೆ ತಂದೆ ತಾಯಿ ಗುರುಗಳ ಪರಿಚಯ ಇರುವುದಿಲ್ಲ ಅಂತ ಜಾತಿಗಳಲ್ಲಿ ಮರಗಳಾಗಿ ಹುಡ್ತಾರೆ. ಮರಗಳಲ್ಲಿ ತಂದೆ ಮರ ಯಾವುದೊಂದು ಮರಕ್ಕೆ ಗೊತ್ತುಂಟ? ನಾನು ಎಲ್ಲಿನ ಬೀಜ, ಯಾವ ಹಕ್ಕಿ ಎಲ್ಲಿ ತಂದಾಕಿದೋ ಯಾರಿಗೆ ಗೊತ್ತು? ನನ್ನ ಅಮ್ಮ ಯಾರು, ಅದಕ್ಕೆ ಎಂತ ಗೊತ್ತುಂಟು? ಮರಕ್ಕೆ ತಂದೆ ತಾಯಿಗಳ ಕತೆ ಗೊತ್ತಿಲ್ಲ, ಅದಕ್ಕೆ ಗುರುಗಳು ಪಾಠ ಕೇಳಿದ್ರೆ ಅಲ್ಲ ಅದು. ಹೀಗಾಗಿ ಅದಕ್ಕೆ ಗುರುಗಳ ಕತೆ ಗೊತ್ತಿಲ್ಲ. ಕ್ರಿಮಿಕೀಟಗಳು ಇನ್ಸೆಕ್ಟ್ಸ್ಗಳು ಅಂತ ಅರ್ಥ. ಕ್ರಿಮಿಕೀಟ ಪಿಪೀಲೇಶ್ ಎಲ್ಲ ಒಂದೇ ಬಗ್ಗೆ ಹೇಳಿಬಿಟ್ರು. ಕ್ರಿಮಿಗಳು ಅಂದ್ರೆ ಈ ಗಲೀಜು ವಸ್ತುಗಳಲ್ಲಿ ಸೃಷ್ಟಿಯಾಗುವವುಗಳು. ಕೀಟಗಳು ಅಂದ್ರೆ ಅವು ಸ್ವಲ್ಪ ಹಾರಾಡ್ತವೆ, ಗಲೀಜಿನಲ್ಲಿ ಸೃಷ್ಟಿಗೊಳ್ಳುವುದಿಲ್ಲ, ಗಲೀಜಿನಡಿಗೆ ಓಡಿ ಬರ್ತವೆ ಅಷ್ಟೇ ಕೀಟಗಳು. ಮತ್ತೆ ಪಿಪೀಲೇಶು ಇವುಗಳು ಸ್ವಲ್ಪ ಅನುಕೂಲವಾದವರು. ಇವುಗಳು ಗಲೀಜುಗಳಿಗಿಂತ ಸ್ವಲ್ಪ ಆಚೆ ಇದ್ದಾರೆ, ಗಲೀಜಿನಲ್ಲಿ ಹುಟ್ಟಿದ್ದು ಅಲ್ಲ. ಬ್ಯಾಕ್ಟೀರಿಯಾಗಳಂತೆ, ಹುಳಗಳಂತೆ ಅಲ್ಲ, ಹಾರುವ ಇನ್ಸೆಕ್ಟ್ಸ್ಗಳಂತೆ ಆಚೀಚೆ ಓಡಾಡುವ ಮತ್ತಲ್ಲಿ ಬಂದು ಸೇರುವ ನೊಣವ ಮತ್ತೊಂದರದ್ದಲ್ಲ. ಮತ್ತೆ ಇದು ಇರುವೆಗಳು ಸ್ವಲ್ಪ ಒಡನಾಟ ಹೆಚ್ಚು ಮಾಡ್ತವೆ. ಅವುಗಳೊಂದು ಚೌಕಟ್ಟಿನಲ್ಲಿ ಬದುಕ್ತವೆ. ಹೀಗಾಗಿ ಅವು ಗಲೀಜನ್ನೇ ಹೆಚ್ಚು ಇಷ್ಟಪಡುವುದಿಲ್ಲ, ಗಲೀಜಿನಿಂದ ಹುಟ್ಟಿ ಬಂದವುಗಳಲ್ಲ. ಇಷ್ಟೇ ಮನುಷ್ಯ ಮುಂದಾಗುವುದಂತಾರೆ. ಯಾರು ಗುರುಗಳಿಗೆ ವಿರೋಧ ಮಾಡ್ತಾರೆ, ಕೃತಜ್ಞರವರು ಸೇವೆ ಪಡೆದಿರ್ತಾರೆ. ನನ್ನ ಒಂದು ಗಮ್ಮತ್ತಿದೆ ಹೇಳತ್ತೆ. ತುಂಬಾ ಜನ ನನ್ನ ಹತ್ರ ಸಬ್ಜೆಕ್ಟಿಗೆ ಬರ್ತಾರೆ, ಥೀಸಿಸ್ ಬರೀಲಿಕ್ಕೆ ಅಂತ. ಹೆಸರಿಗೆ ಯಾರನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ, ವಿಷಯಕ್ಕೆ ನನ್ನೆಡೆಗೆ ಬರ್ತಾರೆ. ನಾನು ಅವರಿಗೆ ಕೆಲವೊಮ್ಮೆ ವಿಷಯ ಕೊಡುವುದುಂಟು, ಅದರ ಬಗ್ಗೆ ಮತ್ತೆ ಕೇಳಲಿಕ್ಕೆ ಬರುವುದುಂಟು. ಅವರು ಗೈಡ್ ಮಾಡಿರ್ತೇನೆ, ಮತ್ತು ಅವ್ರು ಹೋಗಿರ್ತಾರೆ ಮುಂದೆ. ಮತ್ತು ಅವರದ್ದೊಂದು ಲೆಕ್ಕಾಚಾರದವರು ಇರ್ತಾರೆ, ಅವರು ನಾಮಕೆ ವಾಸ್ತೆ ಇರ್ತಾರೆ. ಹಾಗೆ ನಾನೊಬ್ಬರಿಗೊಂದು ಅಪ್ರಕಟಿತವಾದ ಒಂದು ಸಂಹಿತೆಯ ಬಗ್ಗೆ ಕೊಟ್ಟೆ, ಅದು ಹೊತ್ತಗೆಯನ್ನು ಕೊಟ್ಟೆ. ಮತ್ತೆ ಎಲ್ಲಿ ಇದೇ ಸಾಮಾನ್ಯವಾದಂತಹ
ಸಂಗತಿಗಳ ಬಗ್ಗೆಯೂ ಹಿಡೀಲಿಕ್ಕೆ ಬೇಕಾದನ್ನು ತೋರಿಸಿಕೊಟ್ಟು ಹೇಳಿಬಿಟ್ಟೆ. ಆದರೆ ನಾನು ನನ್ನಲ್ಲಿರತಕ್ಕ ಮ್ಯಾನುಸ್ಕ್ರಿಪ್ಟ್ ಅದು ಅಪೂರ್ವವಾದದ್ದು ಮತ್ತೆ ಅಧಿಕೃತವಾದದ್ದು ಹೆಚ್ಚು, ಮತ್ತು ಅದನ್ನು ನಾನು ಕೈಯಾಡಿಸಿದ್ದೇನೆ. ಪಾಠಾಂತರಗಳ ಬಗ್ಗೆ, ತಪ್ಪು ಒಪ್ಪುಗಳ ಬಗ್ಗೆ ಅದನ್ನೆಲ್ಲ ನಡೆಸಿಕೊಟ್ಟಿದ್ದೇನೆ. ಮತ್ತು ಅದನ್ನು ಹೇಗೆ ಸ್ಟಡಿ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ತಕ್ಕ ಕೆಲವು ಪಾಯಿಂಟ್ಸ್ಗಳು, ಅಧ್ಯಯನದ ವ್ಯವಸ್ಥೆಗಳು, ತಾತ್ವಿಕವಾದ ನೆಲೆಗಳು ಎಲ್ಲ ಕೊಟ್ಟಿದ್ದೇನೆ. ಅದನ್ನು ಆತ ಚಂದ ಮಾಡಿ ಮುದ್ರಣಗೊಳ್ಳುವಂತೆ ವ್ಯವಸ್ಥೆ ಮಾಡಿ ಅದಕ್ಕೆ ಬೇಕಾದಂತಹ ಕೆಲವೆಲ್ಲ ಚೌಕಟ್ಟುಗಳನ್ನೆಲ್ಲ ಹಾಕಿ ಅದನ್ನು ಪ್ರಕಟ ಮಾಡಿದ. ಹೊರಗೆ ಬಂತು, ಡಾಕ್ಟರೇಟ್ ಸಿಕ್ಕಿತು ಅವನಿಗೆ. ಮಾಮೂಲಿ ಒಂದು 4-5 ಕಾಪಿಗಳು ಯೂನಿವರ್ಸಿಟಿಗೆಲ್ಲ ಕೊಡ್ಲಿಕ್ಕೆ ಇರ್ತದೆ, ಅಂತ ಪ್ರಕಾರದ್ದು ಜೆರಾಕ್ಸ್ ಮಾಡಿಕೊಂಡೆಲ್ಲ ಕೊಡ್ಲಿಕ್ಕೆ ಇರ್ತದು, ಮಾಡಿಕೊಟ್ಟ. ಆ ಕಾಪಿ ನನಗೂ ಸಿಕ್ಕಿತು. ನಾನು ಕೇಳಿ ತಗೊಂಡೆ. ನನಗೆ ಆ ಹೊತ್ತಿಗೆ ಮತ್ತೆ, ಯಾಕೆಂದ್ರೆ ನಾನೇ ಕೊಟ್ಟಿರತಕ್ಕ ಕೆಲವು ಪಾಠಗಳು ಹೆಚ್ಚು ಅಧಿಕೃತವಾದ ವ್ಯವಸ್ಥೆಗಳದ್ರ ಇರಲಿಕ್ಕಾಗಿ ನನಗದು ಬೇಕಾಯಿತು. ಬೇರೆ ಪಾಠಾಂತರಗಳು ಅದರಲ್ಲಿ ಅವೈಲೇಬಲ್ ಇದ್ದದ್ರಿಂದ, ಬೇರೆ ಕಡೆದ್ದು ನೋಡ್ಲಿಕ್ಕೆ ಹೇಳಿದ್ರಿಂದ ಅದರಲ್ಲಿ ಬಹಳ ಚೆನ್ನಾಗಿ ಅವನೇನು ಪ್ರತಿಜ್ಞೆ ಮಾಡಿಕೊಳ್ಳಿಕ್ಕಿತ್ತು, ಇಂಥವರ ಒಂದು ಸೇವೆಯ ಸಹಾಯದಲ್ಲಿ ನಾನು ಇದನ್ನು ಮಾಡಿದ್ದೇನೆ ಹೇಳಿಕೊಳ್ಳುವಲ್ಲೆಲ್ಲ ಆ ಮಾತುಗಳೆಲ್ಲ ನನ್ನ ಹೆಸರುಗಳಲ್ಲಿ ಇತ್ತು. ಅದರಲ್ಲಿ ಮುಂದೆ ನಾನು ಯಾರೋ ಪುಣ್ಯಾತ್ಮರು ಅಂದರೆ ದುಡ್ಡಿದ್ದವರಿಗೆ ನಾವು ಹೇಳುವುದಷ್ಟೇ, ಮತ್ತೆಂದು ಅಂಥವರು ಅದನ್ನು ಪ್ರಕಾಶ ಮಾಡಲಿಕ್ಕೆ ಹೊರಟರು. ಒಂದು ಸಂಸ್ಥೆಯ ನೆಲೆಯಲ್ಲಿಯೋ ಮತ್ತೊಂದು ದುಡ್ಡಿನ ಅಮಲಿನಲ್ಲಿಯೋ ಅದನ್ನು ಪ್ರಿಂಟ್ ಮಾಡುವಾಗ ನನ್ನ ಹೆಸರು ಇಲ್ಲ, ಅಲ್ಲಿ ನನ್ನ ಸಹಾಯವೇ ಇಲ್ಲ. ಅಲ್ಲಿ ಅದು ಪರಿಪೂರ್ಣವಾಗಿ ಹೊರಗೆ ಬರುವಲ್ಲಿ ನನ್ನದೇ ಪೂರ ಇದ್ದದ್ದು ಪಾತ್ರ. ಇಲ್ಲಾದ್ರೆ ಅಂಥದ್ದೊಂದು ಪುಸ್ತಕವೇ ಉಂಟು, ಗೊತ್ತಿಲ್ಲ ಯಾರಿಗೂ, ಬೇಕಾಗಿಲ್ಲ. ಆ ಸಂಹಿತೆ ಪ್ರಿಂಟ್ ಆಯಿತು. ಪ್ರಿಂಟ್ ಆದ ಒಂದು ಕಾಪಿ ನನಗೆ ಬರಲಿಲ್ಲ ಮತ್ತೆ. ಹಾಗೆ ಅದರಲ್ಲಿ ನಾನು ಇಲ್ಲ ಗೊತ್ತು ನೋಡಿ ಅಲ್ಲೇ ಹೇಳುತ್ತೇನೆ ಅಂತ ಆ ದೊಡ್ಡ ಜನ ಅವರು ಮತ್ತೆ ತಿರುಗಾಡ್ತಾ ಇದ್ದಾರೆ. ಆಶ್ಚರ್ಯ ಅನಿಸ್ತದೆ. ಈ ನಮೂನೆ ಕೃತಜ್ಞರು. ಏಕಾಕ್ಷರ ಪ್ರದಾತಾರಂ ಯೋನನಂದತಿ ಸದ್ಗುರಂ ಅಂತ ಹೇಳ್ತಾನೆ. ಒಂದು ಅಕ್ಷರ ಪಾಠ ಮಾಡಿದ್ರೂ ಸಾಕಾಗುತ್ತೆ, ಅವನು ಪಾಠ ಮಾಡಿದ್ದರೆ ಅವನು ಗುರುಸ್ಥಾನದಲ್ಲಿ ಇರ್ತಾನೆ. ಅಂಥವನನ್ನು ವಿರೋಧಿಸಿದ್ರೆ ಅವನದ್ದು ಎಲ್ಲವೂ ಕಳ್ಕೊಳ್ತೇನೆ ಅಂತಾರೆ. ಆಮುಕುಂಭಮಿಮ ಅಂತಾರೆ. ಹಸಿ ಮಡಕೆ ಇದ್ದ ಹಾಗೆ ಕೆಳಗೆ ಬಿದ್ದರೆ ಒಡೆದೋಗುದು ಮಾತ್ರ ಅಲ್ಲ, ಹಾಕಿದ್ರೆ ನೀರು ನಿಲ್ಲುವುದಿಲ್ಲ, ಹಾಗೆ ಅವನದ್ದು ಯಾವುದೂ ಇಲ್ಲ ಆಗುತ್ತೆ ಎಂದು ಬಹಳ ಚಂದವಾಗಿ ಇವರು ಹೇಳೋ ರೀತಿ. ಅವನು ಮತ್ತೆ ಹುಟ್ಟಿ ಬರುವಂಥದ್ದು ಕ್ರಿಮಿ, ಕೀಟ, ಇರುವೆ, ಮರ, ಅಂತೂ ಮನುಷ್ಯ ಆಗುದೇ ದುರ್ಲಭಂ ಮಾನುಷ್ಯಂ ಅಂತಾರೆ. ಮುಂದೆ ಅವನು ಮನುಷ್ಯನಾಗಿ ಬರ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈ ರೀತಿಯಾಗಿ ಕೃತಜ್ಞಾನ ಒಂದು ಕತೆ ಭೀಷ್ಮರು